ಮುಖ್ಯಮಂತ್ರಿ ಮೇಟಿ ಅವರ ಸುದ್ದಿ ಇದೆ. ಜೊತೆಗೆ ಜಯಲಲಿತಾ ಪುತ್ರಿ ಎನ್ನಲಾದ ಚಿತ್ರದ ಬಗ್ಗೆನ ಹೊಸ ಕತೆ ಬಂದಿದೆ. ಇವೆಲ್ಲದರ ಮಧ್ಯೆ ಉಳಿದ ಸುದ್ದಿಗಳು. ಮೊದಲು ಮೇಟಿ ಅವರ ಕತೆ. ಅಬಕಾರಿ ಮಂತ್ರಿ ಮೇಟಿ ಅವರ ವಿರುದ್ಧ ಕೇಳಿ ಬಂದಿರುವ ರಾಸಲೀಲೆ ಪ್ರಕರಣದ ಆರೋಪ ದಿನಕ್ಕೊಂದು ತಿರುವು ಪಡಿತಾ ಇದೆ. ನಾನು ನೋಡಿರುವ ಸಿಡಿ ಅಬಕಾರಿ ಮಂತ್ರಿ ಮೇಟಿ ಅವರದ್ದೇ. ಸರ್ಕಾರಿ ಕಚೇರಿಯಲ್ಲೇ ಈ ರಾಸಲೀಲೆ ನಡೆದಿದೆ. ಅದು ನೋಡಲಾರದ ಸ್ಥಿತಿಯಲ್ಲಿದೆ. ನೊಂದವರೊಬ್ಬರು ನನಗೆ ಈ ವಿಡಿಯೋ ತೋರಿಸಿದ್ದಾರೆ ಅಂತ RTI ಕಾರ್ಯಕರ್ತ ಹೇಳಿಕೊಂಡಿದ್ದಾರೆ. ಈ ಮಧ್ಯೆ ಅವರು ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿ ಮಾಡಿಸಿದ್ರು. ಸಚಿವರು ಹಾಗೂ ನನ್ನ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ನಾನು ಯಾವುದೇ ಬೇಡಿಕೆಗಳನ್ನು ಇಟ್ಟಿಲ್ಲ ಅಂದರು. ಈ ಬಗ್ಗೆ KPCC ಹಾಗೂ ಸರ್ಕಾರಕ್ಕೆ ದೂರು ನೀಡ್ತೀನಿ ಅಂತಂದರು. ಆದರೆ ವಿಡಿಯೋವನ್ನು ತೋರಿಸಿದ್ದು ಯಾರು? ಈ ವಿಡಿಯೋವನ್ನು ಆ ವ್ಯಕ್ತಿ ರಾಜಶೇಖರ್ ಅವರಿಗೆ ಯಾಕೆ ತೋರಿಸಿದ್ರು? ತೋರಿಸಿದ ಮೇಲೆ ರಾಜಶೇಖರ್ ಆ ವಿಡಿಯೋವನ್ನು ಯಾಕೆ ಪಡೆದುಕೊಂಡಿಲ್ಲ? ಒಂದು ವೇಳೆ ಪಡೆದಿದ್ದರೆ ಈ ಮತ್ತೆ ರಾಜಶೇಖರ್ ಬಳಿ ಯಾವುದಕ್ಕೂ ಉತ್ತರ ಸಿಗುತ್ತಿಲ್ಲ. ಮಾಧ್ಯಮಗಳಲ್ಲಿ ಇಷ್ಟೊಂದು ಸುದ್ದಿ ಆದರೂ ಮೇಟಿ ಅವರು ಮಾತ್ರ CM ಅವರನ್ನು ಭೇಟಿ ಮಾಡುವುದಾಗಲಿ ಪ್ರತಿಕ್ರಿಯೆ ಅಥವಾ ವಿವರಣೆ ಕೊಡುವುದಾಗಲಿ ಯಾವುದೂ ಮಾಡಿಲ್ಲ. ಈ ಮಧ್ಯೆ ಮುಖ್ಯಮಂತ್ರಿಗಳು ಮಾತ್ರ ಮೇಟಿಯವರ ವಿವರಣೆ ನನಗೇನು ಕೊಟ್ಟಿಲ್ಲ, ಆದರೆ ಮಾಧ್ಯಮಗಳಿಗೆ ನನ್ನ ಪಾತ್ರ ಇಲ್ಲ ಅಂದಿದ್ದಾರೆ. ಆರೋಪ ಮಾಡಿರುವ ರಾಜಶೇಖರ್ CD ಬಿಡುಗಡೆ ಮಾಡಲಿ, ಆಮೇಲೆ ನೋಡೋಣ, ಕ್ರಮ ತಗೊಳ್ಳೋಣ ಅಂತ ಅಂದಿದ್ದಾರೆ. ಹಿಂಗೆ ವೈಯಕ್ತಿಕವಾಗಿ ನನಗೆ ಬೇಜಾರಾಗುತ್ತೆ ಅದನ್ನು ನೋಡಿದ್ವಿ. ಎಕ್ಸ್ಪ್ಲೇನ್ ಮಾಡೋಕ್ಕೆ ಅನ್ಎಕ್ಸ್ಪ್ಲೇನಬಲ್ ಥಿಂಗ್ ಅದು. ಸರ್ಕಾರಿ ಬಿಲ್ಡಿಂಗು ಯಾವುದಂತ ಗೊತ್ತಿಲ್ಲ. ನಾನು ನೋಡಿದ ಪ್ರಕಾರ ನಿಜವಾಗ್ಲಿದೆ ಅಂತ ನಂಬಿಕಸ್ಥ ವ್ಯಕ್ತಿಗಳು ಅಂತ ಅಂದ್ಕೊಂಡಿದ್ದೆ. KPCC ಅಧ್ಯಕ್ಷರಾದ ಡಾಕ್ಟರ್ G. ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಸಮಯ ಕೇಳಿದ್ದೀನಿ. ಕೆಲವೊಂದು ವಿಚಾರಗಳನ್ನ ಮಾತನಾಡಿ ನಂತರ ಮುಂದಿನ ಕ್ರಮ ಏನು ಮಾಡಬೇಕು ಅಂತಂದು ಹೇಳಿ ನಾನು ನಿರ್ಧಾರ ಮಾಡ್ಕೊತೀನಿ. ಯಾರನ್ನು ಭೇಟಿ ಮಾಡಿಲ್ಲ ಇವತ್ತು. ಮೇಟಿ ಅವರು ದಿನೇ ಮಾಡಿದ್ದಾರೆ. ರಾಜಶೇಖರ್ ನಾವೇನು ಮೀನಾ ಮೇಸ ಎಣ್ಸಕ್ ಹೋಗಲ್ಲ. ಯಾರೇ ತಪ್ಪು ಮಾಡಿದ್ರು ತಪ್ಪೇ. ಇಲ್ಲ, ನಾನು ಭೇಟಿ ಮಾಡಿಲ್ಲ. ಈ ನಡುವೆ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ನಲ್ಲಿ ಬಂದಿರುವಂತಹ ವಿಡಿಯೋದಲ್ಲಿರುವಂತಹ ಆಕೆ ನನ್ನ ಹೆಂಡತಿಯೇ ಅಂತ ವಿಜಯಲಕ್ಷ್ಮಿ ಪತಿ ಬಸವರಾಜ್ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು. ನಾವು ಗಂಡ ಹೆಂಡತಿ ಇಬ್ರು ಚೆನ್ನಾಗೇ ಇದ್ದೀವಿ, ಆದರೆ ಪ್ರಕರಣ ನಡೆದ ಬಳಿಕ 3 ದಿನಗಳಿಂದ ನನ್ನ ಪತ್ನಿ ನಾಪತ್ತೆಯಾಗಿದ್ದಾರೆ. ಆಕೆ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ ಎಂದಿದ್ದಾರೆ. ಇನ್ನು ಮೇಟಿ ಅವರು ನಮ್ಮ ಸಂಬಂಧಿಕರು, ನನಗೆ ಅಜ್ಜ ಆಗ್ಬೇಕು ಅಂತ ಬಸವರಾಜ್ ಹೇಳಿದ್ದಾರೆ. ಆದರೆ ಮಾಧ್ಯಮಗಳಲ್ಲಿ ತೋರಿಸಿದ ಮಹಿಳೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಂತಹ ಮೇಟಿ ಈಗ ಪ್ರತಿಕ್ರಿಯೆ ಕೊಟ್ಟು ಆಕೆ ವಿಜಯಲಕ್ಷ್ಮಿ ನನ್ನ ಸಂಬಂಧಿ ಅಂತ ಸ್ಪಷ್ಟನೆ ಕೊಡ್ತಿದ್ದಾರೆ. ನಾ ಏನು ಪ್ರಶ್ನೆ ಕೊಡೋದು ಏನಿಲ್ಲ ಸರ್. ಈಗ ನಾವು ಮೊದಲು ಹೆಂಗಿದ್ವಿ ಸರ್, ನಾವು ಗಂಡ ಹೆಂಡತಿ ಹಂಗ ಇದು ಹಂಗ ಇದ್ವಿ ಸರ್. ನಮ್ದೇನು ಇದ್ರ ಬಗ್ಗೆ ಅಷ್ಟೇನು ಇದಿಲ್ಲ ಸರ್. ಅವ್ರ ನನ್ನ ಹೇಳ್ತೀರಿ ವಿಜಯಲಕ್ಷ್ಮಿ ಸರ್. ನಮ್ಮ ಅವ್ರಿಗೆ ಮಾಮಾರಾಗ್ತಾರ ಅವರು, ನಮಗೆ ಅಜ್ಜಾರ ಹಾಕ್ತಾರೆ ಸರ್. ನಮ್ಮ ಸಂಬಂಧಿಕ ಆಗುತ್ತೆ ಸರ್ ಅವರು, ನಮಗೆ ಅಜ್ಜ. ಆಲ್ ರೈಟ್, ಎಸ್ ಸರ್, ಈಗ ರಾಜಶೇಖರ್ ಅವರಿಗೆ ಬಂದಿದೆ ಎನ್ನಲಾದಂತಹ ಒಂದು ಬೆದರಿಕೆಯ ಕರೆಯ ಸುತ್ತ ಆಗ್ತಾ ಇರುವಂತಹ ಘಟನೆಗಳು ಇವು. ಇಲ್ಲಿಯವರೆಗೆ ಆ ವಿಡಿಯೋ ನೋಡಿಲ್ಲ. ರಾಜಶೇಖರ್ ಕೂಡ ಆ ವಿಡಿಯೋವನ್ನ ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಅದನ್ನ ಬಿಡುಗಡೆ ಮಾಡಿಲ್ಲ. ಹಾಗಾದ್ರೆ ನಾವು ನಿಜಕ್ಕೂ ಮೇಟಿ ಅವರನ್ನ ಸಂಶಯದಿಂದ ನೋಡಬೇಕಾದ ನೆನ್ನೆ ಹೇಳಾಗಿದೆ. ವಿಡಿಯೋ ಹೊರಗಡೆ ಬರೋವರೆಗೂ ಅವ್ರನ್ನ ನಾವೀಗ ತಪ್ಪಿತಸ್ಥ ಪಾತ್ರದಲ್ಲಿ ಸ್ಥಾನದಲ್ಲಿ ನಿಲ್ಲಿಸಿ, ಹಾಗಾದ್ರೆ ಸಂಶಯದಿಂದ ನೋಡ್ಬೇಕಾಗಿರೋದು ಇವರು ರಾಜಶೇಖರ್ ಅವರನ್ನ. ಪಾಸಿಬಲಿ ಎಸ್. ಇನ್ನೂ 1 ದಿನಾನೋ 2 ದಿನಾನೋ ಅವರು ತಮ್ಮ ಬಳಿ ಇರಬಹುದಾದ ವಿಡಿಯೋವನ್ನು ಬಿಡುಗಡೆ ಮಾಡದಿದ್ದರೆ ದಿ ಪೊಸಿಷನ್ ವಿಲ್ ಶಿಫ್ಟ್. ಆಗ ಏನಾಗತ್ತೆ ಅಂದರೆ, ಆಗ ರಾಜಶೇಖರ್ ಪ್ರಾಬಬಲಿ ವಿಲ್ ಗೆಟ್ ಬ್ರ್ಯಾಂಡೆಡ್ ಆಸ್ ಎ ಬ್ಲ್ಯಾಕ್ ಮೇಲರ್. ಆವಾಗ ಬ್ಲ್ಯಾಕ್ ಮೇಲರ್ ಆಗುತ್ತೆ. ನಾನು ಆಗತ್ತೆ ಅಂತ ಹೇಳಿಲ್ಲ, ಈಗಲೂ ಈ ಕ್ಷಣಕ್ಕೂ ಅಲ್ಲ. ಅದು ಮೇ ಬಿ 1 ಡೇ ಆರ್ 2 ಡೇ ಡಿಪೆಂಡಿಂಗ್ ಅಪಾನ್ ಅವರುಗಳ ತಂತ್ರಗಳೇನಿದೆಯೋ, ಯಾವ್ಯಾವುದಕ್ಕೆ ಯಾವ್ಯಾವ ರೀತಿ ರೂಪಿಸ್ಕೊಂಡು ಕೊಡಬೇಕಿದ್ದೀನಿ ಅಂತ ಅವ್ರು ಅಂದ್ಕೊಂಡಿದ್ದಾರೋ. ಯಾಕಂದರೆ ಮಟ್ಟ ಹಾಕಬೇಕು, ಬಲಿ ಹಾಕಿಬಿಡಬೇಕು, ಯಾಕಂದರೆ ನೋಡಲಿಕ್ಕೆ ಅಸಹ್ಯವಾಗಿರುವಂಥದ್ದು ಅಂತ ಅವರೇ ಹೇಳ್ತಿರೋದ್ರಿಂದ, ಅವ್ರು ನೋಡಿರೋದ್ರಿಂದ. ಎರಡನೇದು, ಅವರು ಅದನ್ನು ಪಡೆದುಕೊಳ್ಳದೆ ಈ ಕೆಲಸವನ್ನು ಮಾಡಿದರೆ ಅದು ತಪ್ಪಾಗತ್ತೆ. ವಿಡಿಯೋ ಇವ್ರ ಬಳಿ ಇದ್ದರೆ ಸರಿ, ಇದ್ದರೆ ಅದನ್ನು ರಿಲೀಸ್ ಮಾಡೋದು ಅವ್ರ ಧರ್ಮ ಮತ್ತು ಕರ್ತವ್ಯ. ಮಾಹಿತಿ ಮಾಧ್ಯಮಕ್ಕೆ ಬಂದ ಮೇಲೆ ಒಂದು ವೇಳೆ ತೊಗೊಳ್ಳದೆ ತಾನು ನೋಡಿದ್ದನ್ನು ಮಾತ್ರ ಬಂದು ಹೇಳ್ತಾ ಇದ್ರೆ ಇವ್ರನ್ನ ನಂಬುವ ಸ್ಥಿತಿಯಲ್ಲಿ ಯಾರೂ ಇರಲಿಕ್ಕಿಲ್ಲ. ನೀನು ನೋಡಿದ್ದೀಯಾ ಅನ್ನಕ್ಕೇನು, ಇದೇ ಅದು ಅನ್ನಕ್ಕೇನು. ಮೂರನೇದು, ಮುಖ್ಯಮಂತ್ರಿಗಳು ಅಥವಾ ಏನೋ KPCC ಅಧ್ಯಕ್ಷರನ್ನು ಯಾರನ್ನೋ ನಾನು ಭೇಟಿ ಮಾಡ್ತೀನಿ, ಸರ್ಕಾರ ಅವರು ಏನಾದ್ರೂ ಕ್ರಮ ತೆಗೆದುಕೊಳ್ಳದಿದ್ದರೆ ನಾನೇನು ಮಾಡಬೇಕು ಅನ್ನೋ ಕ್ರಮ ನಾನು ತೆಗೆದುಕೊಳ್ಳುತ್ತೇನೆ. KPCC ಅಧ್ಯಕ್ಷರಿಗೆ ಈ ಕುರಿತು ದೂರು ಕೊಡುವಂತಹ ಪಾತ್ರ ರಾಜಶೇಖರ್ ಅವರಿಗೆ ಉದ್ಭವಿಸುವುದಿಲ್ಲ. ಕಾರಣ, ವಾಟ್ ಕ್ಯಾನ್ ಎ KPCC ಅಧ್ಯಕ್ಷ ಡೂ? ಆಲ್ ರೈಟ್, ಏನು ಹೇಳ್ತೀರಿ? KPCC ಅಧ್ಯಕ್ಷರಿಗೆ ಹೋಗಿ ವಿಡಿಯೋ ತೋರಿಸ್ತೀರೋ, ಇಲ್ಲಿ ಬಂದಿರೋ ಆಡಿಯೋನೇ ಕೇಳಿಸ್ತಿರೋ? ಇಲ್ಲಿ ಬಂದಿರೋ ಆಡಿಯೋನೇ ಕೇಳಿಸೋದೇ ಆದರೆ ಅದನ್ನು ಪರಮೇಶ್ವರ್ ಕೇಳಿರ್ಬೋದು, ನೀವೇನು ಕೇಳಿಸ್ಲೇಬೇಕಿಲ್ಲ. ಅವ್ರಿಗೆ ಟಿವಿನಲ್ಲಿ ಗೊತ್ತಾಗಿರಬೇಕು, ಅಥವಾ ರೆಕಾರ್ಡ್ ಮಾಡಿ ಪೊಲೀಸ್ನವ್ರು ತೋರಿಸಿರ್ತಾರೆ, ಬಿಕಾಸ್ ಈಸ್ ಎ ಹೋಮ್ ಮಿನಿಸ್ಟರ್.
ವಿಡಿಯೋ ಇದೆ ಅವ್ರಿಗೆ ಪರಮೇಶ್ವರಕ್ಕೆ ತೋರಿಸ್ತೀನಿ ಅನ್ನೋದಿದ್ದರೆ ನೀವು ಪರಮೇಶ್ವರಕ್ಕೆ ತೋರಿಸೋದ್ರಿಂದ ಯಾವ ಪ್ರಯೋಜನ ಇಲ್ಲ, ಬಿಕಾಸ್ ಹೀ ಕೆನಾಟ್ ಡೂ ಎನಿಥಿಂಗ್ ಲೀಗಲಿ ಅನ್ಲೆಸ್ ಅದು ಹೊರಕ್ಕೆ ಬಂದು ಅದು ದೂರ ಆಗಿ ಕ್ರಮ ಆಗಿ ಮುಂದಕ್ಕೆ ಹೋಗಬೇಕು ಹೊರತು ಹೂ ಈಸ್ ಪರಮೇಶ್ವರ್ ಟು ಡೂ ಎನಿಥಿಂಗ್. ಒಂದು ಎರಡನೇದು, ತನ್ನ ಮಂತ್ರಿಮಂಡಲದಲ್ಲಿ ತನ್ನ ಪಕ್ಷದೊಳಗಿರುವ ಒಬ್ಬ ಹಿರಿಯ ಮಂತ್ರಿಯ ಬಗ್ಗೆ ಪರಮೇಶ್ವರ್ ಏನು ಮಾಡಲಿಕ್ಕೆ ಸಾಧ್ಯ? ಏನೂ ಆಗಲ್ಲ. ಅದು ಅದರಿಂದ ಯಾವ ಪ್ರಯೋಜನ ಇಲ್ಲ. RTI ಕಾರ್ಯಕರ್ತರಾಗಿರೋರಿಗಿರೋ ದಾರಿ ಒಂದೇ, ಇಲ್ಲ ಬಿಡುಗಡೆ ಮಾಡಬೇಕು, ಇಲ್ಲ ನನ್ನ ಹತ್ರ ಇಲ್ಲ ಅಂತ ಹೇಳಿ ಅದಕ್ಕೆ ಬರಬಹುದಾದ ಆಪಾದನೆಗಳು ಮತ್ತು ಆರೋಪಗಳಿಗೆ ತಯಾರಿ ಆಗಬೇಕು. ಎರಡೇ ದಾರಿ, ಬೇರೆ ಯಾವ ದಾರಿಯಿಂದ. ಅಲ್ಲಿಯವರೆಗೆ ಯು ಕೆನಾಟ್ ಅಕ್ಯೂಸ್ ಮೇಟಿ ಈಸ್ ಹೆಲ್ಡ್ ರೆಸ್ಪಾನ್ಸಿಬಲ್ ಆರ್ ಗಿಲ್ಟಿ. ಸರಿ, ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಕ್ರಮ ತೆಗೆದುಕೊಳ್ಳೋದಕ್ಕೆ ರೆಡಿ ಇದ್ದೀನಿ, ಮೊದಲು ವಿಡಿಯೋ ಬಿಡುಗಡೆ ಮಾಡಿ. ವೆರಿ ಫೇರ್ ಚೀಫ್ ಮಿನಿಸ್ಟರ್ ಆರ್ಗ್ಯುಮೆಂಟ್. ನನ್ನ ಪ್ರಕಾರ ಯಾವುದೋ ಆಡಿಯೋ ಬಂದ್ಬಿಡ್ತು ಅಂತ ತಕ್ಷಣ ನಾನು ಮಂತ್ರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗು ಅನ್ನೋದಕ್ಕೆ ಬರಲ್ಲ. ಅದು ಯಾರ ಸರ್ಕಾರದಲ್ಲಾದರೂ ಆಗ್ಬೋದು. ಆಡಿಯೋನು ಸತ್ಯಾಸತ್ಯತೆ ಬಗ್ಗೆ ಗೊತ್ತಿಲ್ಲ, ಆಮೇಲೆ ನೋಡೋಣ, ಅದನ್ನ ಆಮೇಲೆ ನೋಡ್ಬೋದು. ಅದನ್ನ ಪ್ರಶ್ನೆ ಬೇರೆ. ಅದು ಅದಕ್ಕೆ ಮೇಟಿ ಆಮೇಲೆ ರಂಗಪ್ರವೇಶವನ್ನು ಅವ್ರು ಮಾಡ್ಕೊಳ್ಳಿ ಅದನ್ನ. ಆದರೆ ಅದಕ್ಕೆ ಬೇಕಾದ ಒಂದು ದಾಖಲೆಯನ್ನು ಅವ್ರು ರಿಲೀಸ್ ಮಾಡಿದ್ರೆ ನಾನು ಮುಖಾಮುಖಿ ನೋಡಿದ್ರೆ ಯಾರಾದರೂ ಒಂದೇ ಕ್ರಮ ತಗೋತೀನಿ ಅಂತಂದಿದ್ದಾರೆ. ಏನು ಬೇಕು RTI ಕಾರ್ಯಕರ್ತರಿಗೆ? ವಾಟ್ ಈಸ್ ದಟ್ ಹಿ ವಾಂಟ್ಸ್ ಆರ್ ವಾಟ್ ಈಸ್ ದಟ್ ಹಿ ನೀಡ್ಸ್? ಅವ್ರಿಗೇನು ಬೇಕು? ಸಾರ್ವಜನಿಕ ಜೀವನವನ್ನು ಸ್ವಚ್ಛ ಮಾಡಬೇಕು ಅನ್ನೋದಾದರೆ ವಿಡಿಯೋ ಬಿಡುಗಡೆ ಆಗಬೇಕು. ದಟ್ಸ್ ಆಲ್. ಇನ್ನು ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅವ್ರಗಳಿಗೆ. ಇಲ್ಲ ಅನ್ನೋದಿದ್ದರೆ ನಾನು ಅಣ್ಣಾ ಫೌಂಡೇಶನಿನ ಅಧ್ಯಕ್ಷ ಅಂತಲೇ ಅವ್ರು ಹೇಳ್ಕೊಂಡಿದ್ದಾರೆ. ನನಗೆ ಗೊತ್ತು ಅವ್ರ ಜೊತೆ ನಾನು ಇದ್ದಾಗ ಹೆಂಗೆ ನಡ್ಕೋಬೇಕು ಅನ್ನೋದು. ಅದಿದೆ ಅನ್ನೋದಾದರೆ, ತಂತ್ರದ ಭಾಗ ಅನ್ನೋದಾದರೆ ಒಂದಿನ ತಡ ಆದರೂ ಪರವಾಗಿಲ್ಲ, ಇಟ್ಸ್ ಓಕೆ. ಬಟ್ ಬಿಡುಗಡೆ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಅದನ್ನು ಬಿಟ್ಟು ಮುಖ್ಯಮಂತ್ರಿಗಳು ಅದನ್ನು ಬಿಡುಗಡೆ ಆಗೋದು ಮೊದಲು ನಾನು ಹೆಂಗೆ ಕ್ರಮ ತಗೋತೀನಿ ಏನಕ್ಕಾಗತ್ತೆ? ಬೇಸ್ಡ್ ಆನ್ ಸಮ್ ಆಡಿಯೋ ಕ್ಲಿಪ್. ಹಾಗಾಗಿ ಆಡಿಯೋ ಕ್ಲಿಪ್ ಕೆನಾಟ್ ಬಿಕಮ್ ಎ ಬೇಸ್ ಇದರಲ್ಲಿ, ಈ ವಿಚಾರದಲ್ಲಿ. ಅದರ ಸರಿ ತಪ್ಪು ಆಮೇಲೆ ನೋಡೋಣ, ಬೇರೆ ವಿಚಾರ ಅದು. ವಿಡಿಯೋ ಬಂದ ಕೂಡಲೇ ರೋಲು ಮುಖ್ಯಮಂತ್ರಿಗಳಿಗೆ ವಾಪಸ್ ಶಿಫ್ಟ್ ಆಗುತ್ತೆ. ಆಗ ಕ್ರಮವನ್ನು ತೆಗೆದುಕೊಳ್ಳಲೇಬೇಕಾದ ಸ್ಥಿತಿ ಅವರಿಗೆ ನಿರ್ಮಾಣ ಆಗಬಹುದು ಇದ್ದರೆ, ಈ ವಿಡಿಯೋ ಅದು ಆ ರೀತಿ ಇದ್ದರೆ. ನಮಗೆ ಗೊತ್ತಿಲ್ವಲ್ಲ ನಮ್ಗೆ ಯಾರಿಗೂ. ಹಾಗಾಗಿ ಐ ಥಿಂಕ್ ಚೀಫ್ ಮಿನಿಸ್ಟರ್ ವಾಸ್ ಫೇರ್, ಅಷ್ಟನ್ನು ಹೇಳಲಿಕ್ಕೆ. ಈಗ ಎಂಟೈರ್ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಈ RTI ಕಾರ್ಯಕರ್ತರ ಮೇಲಕ್ಕೆ ಶಿಫ್ಟ್ ಆಗಿದೆ. ಅವರೇ ಅದನ್ನು ಬಗೆಹರಿಸ್ಕೋಬೇಕು, ಅವರೇ ಅದರ ದಾಖಲೆಗಳನ್ನು ಹೊರಗೆ ತರಬೇಕು ಅವರ ಬಳಿ ಇದ್ದರೆ. ಇಲ್ಲದಿದ್ದರೆ ಆ ಎಲ್ಲ ಸುಳ್ಳು ಅಥವಾ ಸೃಷ್ಟಿ ಅಥವಾ ಕಪೋಲಕಲ್ಪಿತವೆಂಬ ಆರೋಪಗಳು ಮತ್ತು ಬ್ಲ್ಯಾಕ್ ಮೇಲ್ ಮಾಡಿದ್ರ ಇವರು ಯಾವುದಕ್ಕಾರುವೆ ಅನ್ನುವಂತಹ ಆರೋಪಕ್ಕೆ ಅವರು ಸಜ್ಜಾಗಲೇಬೇಕು. ಬಟ್ ಐ ಥಿಂಕ್ ವಿ ಹ್ಯಾವ್ ಸಮ್ ಟೈಮ್, ವಿ ನೀಡ್ ಟು ವೆಯ್ಟ್ ವಿತ್ ಪೇಷನ್ಸ್. ಸರ್, ಈಗ ಆರೋಪವನ್ನು ಎದುರಿಸ್ತಾ ಇರುವಂತಹ ಆ ಮಹಿಳೆ ವಿಜಯಲಕ್ಷ್ಮಿ ಮತ್ತು ಆತನ ಪತಿ ಬಸವರಾಜ್ ಅವರಿಬ್ಬರ ವೈಯಕ್ತಿಕ ಜೀವನ ಅವರಿಗೆ ಸಂಬಂಧಪಟ್ಟಿದ್ದು. ಆದ್ರೆ ಒಬ್ಬ ಪತಿಯಾದವನು ಹೊರಗಡೆ ಬಂದು ಆ ವಿಡಿಯೋದಲ್ಲಿ ಇರೋಳು ನನ್ನ ಪತ್ನಿ ಅಂದ್ರೆ ಆ ವಿಡಿಯೋನ ಆತ ನೋಡಿದಾನಾ? ಅಲ್ಲಿ ಟಿವಿಲಿ ನೋಡಿದಾರಲ್ಲ ವಿಡಿಯೋ. ಅಲ್ಲ, ಯಾವುದೋ ಒಂದ್ರಲ್ಲಿ ಬಂದಿದೆಯಲ್ಲ, ಎಲ್ಲ ಒಂದಲ್ಲಿ ಯಾವುದೋ ಒಂದು ವಿಜಯಲಕ್ಷ್ಮಿ ಅಂತ ಒಂದು ಬೈಟ್ ಎಲ್ಲ ಬರ್ತಾ ಇದೆಯಲ್ಲ, ಯಾರೋ ಆ ಲೇಡಿ ಮಾತಾಡಿರೋದು ಆ ಬೈಟು ಎಲ್ಲ ಇದೆ. ಅಲ್ಲ ಸರ್, ವಿಡಿಯೋನ ನಾನು ನೋಡಿದೀನಿ, ಆದ್ರೆ ಆ ವಿಡಿಯೋದಲ್ಲಿರೋಳು ನನ್ನ ಹೆಂಡತಿ ಅಂತ ಹೇಗೆ ಹೇಳಕ್ ಸಾಧ್ಯ? ಯಾವ ವಿಡಿಯೋ ಅಂತ ನನಗೂ ಅರಿವಿಲ್ಲ. ಅವ್ರು ಯಾವ ವಿಡಿಯೋ ನೋಡಿದಾರೋ ಬಿಟ್ಟಿದಾರೋ ನನಗೇನು ಗೊತ್ತಿಲ್ಲ ಅದು. ಬಟ್ ಪಾಯಿಂಟ್ ಈಸ್, ಒಂದು ವೇಳೆ ಇದು ಬಿಡುಗಡೆ ಆಗದಿದ್ದರೆ, ನಾಳೆ ಬಿಡುಗಡೆ ಆಗಲಿಲ್ಲ ಅಂತ ಇಟ್ಕೊಳ್ಳೋಣ, ಐ ಡಿಮಾಂಡ್ ಮೇಟಿ ಟು ಮೂವ್ ಲೀಗಲಿ. ಆಗ ಈ ಕಡೆ ಮೇಟಿನೂ ಲೀಗಲಿ ಮೂವ್ ಆಗಲ್ಲ ಇದರಲ್ಲಿ, ಈ ಕಡೆ RTI ಕಾರ್ಯಕರ್ತರು ಅದ್ರದ್ದು ವಿಡಿಯೋ ಕೊಡಲ್ಲ. ಬಟ್ ಎಲ್ಲರೂ ಒಂದು ರೀತಿ ಇದನ್ನ ಸಸ್ಪೆನ್ಸಲ್ಲಿ ಇಟ್ಕೊಂಡು ಹಾಗೇ ಮಜಾ ತಗೋತಿದ್ದಾರೆ ಅಂತಂದರೆ ದಟ್ ಇಸ್ ನಾಟ್ ಪಾಸಿಬಲ್, ನಾಟ್ ಕರೆಕ್ಟ್. ಇಲ್ಲ, ಆಗ ಮೇಟಿ ಮೂವ್ ಆಗಬೇಕು. ನನ್ನ ಚಾರಿತ್ರವಧೆಯನ್ನ ಮಾಡಿದ್ದಂತಹ RTI ಕಾರ್ಯಕರ್ತನ ಮೇಲೆ ಕ್ರಮ ತಗೊಳ್ಳಿ ಅಂತ. ಇಲ್ಲ, ಆತ ಆರೋಪಗಳು ಅಥವಾ ದೂರುಗಳಿಗೆ ನಾನು ಬಲಿಯಾಗಬಾರ್ದು ಅಂದರೆ RTI ಕಾರ್ಯಕರ್ತ ಅದನ್ನು ಬಿಡುಗಡೆ ಮಾಡಬೇಕು. ಎರಡರಲ್ಲೂ ಒಂದಾಗಬೇಕಿಲ್ಲಿ. ಇಬ್ಬರೂ ಏನೂ ಮಾಡಲ್ಲ ಅಂತಂದರೆ ನಮಗೆ ಯಾರಿಗೂ ಗೊತ್ತಿಲ್ಲದ ಆದರೆ ಅವರಿಬ್ಬರಿಗೆ ಗೊತ್ತಿರುವ ಇನ್ನೇನೋ ಇದೆ ಇದರಲ್ಲಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲ, ಕಾಮನ್ ಜನ ಅನ್ಕೊಳ್ಳೋದು ಅಡ್ಜಸ್ಟ್ಮೆಂಟ್ ಆಗಿ ಏನ್ ಬೇಕಾದ್ರೂ ಇರಲಿ, ಕಾಮನ್ ಜನ ಅನ್ಕೊಳ್ತಾರೋ, ನಾವೇ ಅನ್ಕೋತೀವೋ, ಇನ್ನೊಬ್ರು ಅನ್ಕೋತೀವಲ್ಲ, ಬಟ್ ಏನೋ ಒಂದು ಆಗಿರಬೇಕು. ಇದ್ರ ಇಬ್ರು ಸೈಲೆಂಟ್ ಆಗಿರಕ್ಕೆ ಬರಲ್ಲ. ಯಾಕಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಇಶ್ಯೂ. ಯಾರೋ ಒಬ್ರು ಕ್ಲರ್ಕ್ ಟ್ರಾನ್ಸ್ಫರ್ನಲ್ಲಿ 10,000 ರೂಪಾಯಿ ತಗೊಂಡ್ಬಿಟ್ರಂತೆ, ಆ ಥರ ಅಲ್ಲ ಅದು ಇಶ್ಯೂ. ಅದು ಅಷ್ಟೇ ಡೇಂಜರಸ್ಸೇ, ಬಟ್ ಅದಲ್ಲ ಇದು ಇಶ್ಯೂ. 70 ವರ್ಷ ವಯಸ್ಸಿನ ಮೇಟಿ ಇಂತಹ ಆರೋಪಕ್ಕೆ ಗುರಿಯಾಗಿರಬೇಕಾದರೆ ಅದರ ಅದರ ತೀಕ್ಷ್ಣತೆ ಏನಿದೆ ಅನ್ನೋದನ್ನು ಅವ್ರಿಗೆ ಅರಿವಾಗಿರಬೇಕು. ಯಾಕಂದರೆ ಅವ್ರಿಗೂ ಕುಟುಂಬ ಇದೆ. ಆ ಕುಟುಂಬದ ಮಾನ ಮರ್ಯಾದೆನಾರು ಅವ್ರು ಕಾಪಾಡ್ಕೋಬೇಕು. ಅವ್ರದ್ದು ಪ್ರಶ್ನೆ ಆಮೇಲೆ, ಅವ್ರ ಕುಟುಂಬದ್ದು. ಹಾಗಾಗಿ ಹಿ ಮೇ ಹ್ಯಾವ್ ಟು ಮೂವ್. ಬಟ್ ಅವರು ಮೂವ್ ಆಗ್ತಾರಾ, ಇವರು ಮೂವ್ ಆಗ್ತಾರಾ, ಫಸ್ಟ್ ಇಸ್ ದಿ ಕ್ವಶನ್ ಟುಡೇ. ಅಷ್ಟೇ ಪಬ್ಲಿಕ್ ಕ್ವಶನ್. ಆಲ್ ರೈಟ್. ಈ ರಾಸಲೀಲೆ ಪ್ರಕರಣದಲ್ಲಿ ಸಚಿವ ಎಚ್.ವೈ. ಮೇಟಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವ ಪ್ರತಿಪಕ್ಷಗಳ ಒತ್ತಾಯ ಬಂದಿದೆ. ಮೇಟಿ ಸರ್ಕಾರಿ ಇಲಾಖೆಯನ್ನು ಅಶ್ಲೀಲವಾಗಿ ಬಳಸಿಕೊಂಡಿದ್ದಾರೆ. ಸಿಎಂಗೆ ನೈತಿಕತೆ ಇದ್ದರೆ ತನ್ವೀರ್ ಸೇಠ್ ಹಾಗೂ ಮೇಟಿ ಅವರನ್ನ ಕೂಡಲೇ ಸಂಪುಟದಿಂದ ಕೈಬಿಡಬೇಕು ಅಂತ ಉಡುಪಿಯಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ಆಗ್ರಹಿಸಿದರು. ಇವರಿಗೆ ಬೆದರಿಕೆ ಹಾಕೋದ್ರಿಂದ ಮೇಟಿ ಅವರಿಗೆ ಶೋಭೆ ತರಲ್ಲ ಅಂತ ಡಿ.ವಿ. ಸದಾನಂದ ಗೌಡ ಹೇಳಿದ್ರೆ,
ಕೊಪ್ಪಳದಲ್ಲಿ ಮಾತನಾಡಿದ ಮುತಾಲಿಕ್ ಆರೋಪ ಬಂದ ತಕ್ಷಣ ಮೇಟಿ ರಾಜೀನಾಮೆ ಕೊಡಬೇಕಿತ್ತು ಅಂತ ಅಂದರು. ಆದರೆ ಕಾಂಗ್ರೆಸ್ನವರು ಮೇಟಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. 70ರ ವಯಸ್ಸಿನಲ್ಲಿ ಮೇಟಿ ಅವರು ಏನು ಮಾಡೋಕ್ಕೆ ಸಾಧ್ಯ? ಈ ವಯಸ್ಸಿನಲ್ಲಿ ಅವರಿಗೆ ಮಾನಸಿಕ ಹಿಂಸೆಗೆ ಕೊಡೋದು ಸರಿಯಲ್ಲ ಅಂತ ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿದರೆ, ಇದೊಂದು ಬ್ಲ್ಯಾಂಕ್ ಮೇಲ್ ತಂತ್ರ ಇರಬಹುದು ಅಂತ, CD ಇದ್ದರೆ ಬಿಡುಗಡೆ ಮಾಡಲಿ ಅಂತ ಕಾಗೋಡು ತಿಮ್ಮಪ್ಪ ಹೇಳ್ತಾರೆ. ಎಲ್ಲರೂ ಒಬ್ಬರಿಗೊಬ್ಬರು ತಮಗೆ ತೋಚಿದಂತೆ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ನಿಜವಾಗ್ಲೂ ನೈತಿಕತೆ ಇದ್ರೆ ಜಗದೀಶ್ ಮತ್ತು ಮೇಟಿ ಅವರನ್ನ ತಕ್ಷಣ ರಾಜೀನಾಮೆ ಕೊಡಿಸಬೇಕು, ಅವರ ರಾಜೀನಾಮೆಯನ್ನು ತಗೋಬೇಕು. ರಾಜೀನಾಮೆ ಕೊಡದೆ ಹೋದ್ರೆ ಅವರನ್ನ ಸಂಪೂರ್ಣದಿಂದ ನೀವೇ ಕೈ ಬಿಡಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಒಬ್ಬ ಜವಾಬ್ದಾರಿಯ ಮಂತ್ರಿ ಅವನ ಬೆಂಬಲಿಗರನ್ನ ಗೂಂಡಾ ಪ್ರವೃತ್ತಿಗೆ ತಳ್ಳುವಂಥದ್ದು ಅಥವಾ ಅವರ ಮುಖಾಂತರ ಬೇರೆಯವರಿಗೆ ಧಮಕಿ ಹಾಕುವಂಥದ್ದು, ತಾನು ಮಾಡಿದಂಥ ಯಾವುದೋ ಕೆಟ್ಟ ಕೆಲಸಗಳನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡುವಂಥದ್ದು ಇದು ಸುತಾರಾಮ್ ಒಳ್ಳೆಯದಲ್ಲ. ಸೊ ಇಂಥ ನಿರ್ಲಜ್ಜ ರಾಜಕಾರಣಿಗಳಿಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ, ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ನಿಮಗೇನಾದರೂ ಮಾನ ಮರ್ಯಾದೆ ಇದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕು, ಇಲ್ಲ ರಾಜೀನಾಮೆ ತಗೊಳ್ಬೇಕು. ನನಗೆ ಮೇಟಿ ಅವರು ಆ ಥರ ಮಾಡ್ತಾರೆ ಅಂತ ನಾನೇನು, ಅವ್ರ ವಯಸ್ಸು ಎಷ್ಟು? ಹೀ 71+. ವಾಟ್ ಈ ಕ್ಯಾನ್ ಡೂ? 70 ವರ್ಷದ ಮುದುಕನಿಗೆ ನೀನು ಮಾಡಿದ್ರೆ ಏನು ಮಾಡ್ತಾರೆ? ಮಾಡಿ ಕಡೆ ಇದ್ರೆ ರಿಲೀಸ್ ಮಾಡ್ರಿ. ಅದೇನು ಕೆಲವೊಂದು ಕಡೆ ಬ್ಲ್ಯಾಕ್ ಮೇಲ್ ತಂತ್ರ ಅನುಸರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸರ್. ಇದ್ರೂ ಇರ್ಬೋದು. ದೊಡ್ಡ ದಂಧೆ ಆಗಿಬಿಟ್ಟಿದೆ. ಭಾಳ ಎಕ್ಸ್ಪ್ಲೈಟೇಷನ್ ಟೂ ಮಚ್ ಆಗಿಬಿಟ್ಟಿದೆ. ಆಲ್ ರೈಟ್. ಇನ್ನು ಶೋಭಾ ಕರಂದ್ಲಾಜೆ ಅವರದ್ದಾಗಲಿ ನನಗೆ ಗೊತ್ತಿಲ್ಲ, ರಾಯರೆಡ್ಡಿ ಅವರ ಮಾತುಗಳಿಗೆ ಏನು ಅರ್ಥ ಹೇಳಬೇಕು ಅಂತ. ಕಾರಣ ದೈಹಿಕ ವಿಚಾರದಲ್ಲಿ ವಯಸ್ಸು ಮತ್ತು ದೈಹಿಕ ಶಕ್ತಿಗಳ ವಿಚಾರದಲ್ಲಿ ನಾನು ಮಾತನಾಡೋದಕ್ಕೆ ಈಗ ಸಂದರ್ಭನೂ ಅಲ್ಲ. ಇನ್ನೊಂದಿನ ಯಾವತ್ತಾರು ದೈಹಿಕವಾಗಿಯೂ ಮನುಷ್ಯನ ದೇಹ ಹೇಗೆ ಕೆಲಸ ಮಾಡಬಹುದು ಅನ್ನೋದ್ರ ಪರಿಸ್ಥಿತಿ ಬಂದಾಗ ಎಕ್ಸ್ಪ್ಲೈನ್ ಮಾಡೋಣ. ದ ಹ್ಯೂಮನ್ ಅನಾಟಮಿ ಪಾರ್ಟನ್ನು, ದೇಹ ರಚನೆಯನ್ನು ಕುರಿತು ಮಾತನಾಡೋಣ ಅವತ್ತು ಬೇಕಾದ್ರೆ. ಕಾಗೋಡು ತಿಮ್ಮಪ್ಪ ಬಿಡುಗಡೆ ಮಾಡಲಿ, ಪರ್ಫೆಕ್ಟ್, ಬಿಡುಗಡೆ ಆಗಬೇಕದು. ಬಟ್ ಶೋಭಾ ಕರಂದ್ಲಾಜೆ ಅವ್ರದ್ದು ಒಂದು ಅರ್ಲಿ ಸ್ಟೆಪ್ ಆಫ್ ಎ ಡಿಮಾಂಡ್, ಲೈಕ್ ಎ ಟಿಪಿಕಲ್ ಪೊಲಿಟಿಕಲ್ ಪಾರ್ಟಿ ಅದು. ಬಿಕಾಸ್ ಈ ಆರೋಪ ಬಂದಿದೆ ಅಂದರೆ ನಾಳೆ ಅವ್ರ ಸರ್ಕಾರನೂ ಅಧಿಕಾರಕ್ಕೆ ಬಂದಾಗ ಯಾರ ಮೇಲೆ ಒಬ್ಬರ ಮೇಲೆ ಇರ್ತದೆ ಬರ್ಬೋದು, ಇನ್ನೊಂದು ರೂಪದಲ್ಲಿ ಬರ್ಬೋದು ಅಷ್ಟೇ. ಏನಾದ್ರು ಬಂದರೆ ಬರಲ್ಲ ಅನ್ನೋ ವಿಶ್ವಾಸ ಏನಿಲ್ಲ ನನಗೆ. ಕಾರಣ ಕಾಗೋಡು ತಿಮ್ಮಪ್ಪನವರು ಹೇಳಿದಂತಹ ಒಂದು ಪದವನ್ನು ಬಳಸ್ಕೊಂಡು ಈ ಅವಕಾಶ ಹೇಳಬೇಕು ನಾವೀಗ. ಇದು ದಂಧೆ ಆಗಿಬಿಟ್ಟಿದೆ ಬ್ಲ್ಯಾಕ್ ಮೈಲರ್ಗಳದ್ದು ಅನ್ನೋದು. ಇದು ದಂಧೆ ಆಗತ್ತೆ. ಮನೆಯಲ್ಲಿ ಚಿನ್ನ ಇದೆ ಅನ್ನೋದನ್ನು ತಿಳ್ಕೊಂಡ ಮೇಲೆ ಕಳ್ಳ ಬರೋದು. ಈ ರೀತಿ ಇದೊಂದು ಉಲ್ಲಂಘನೆಗಳ ದೇಶ ಇದು. ಎ ನೇಷನ್ ಆಫ್ ವಯಲೇಟರ್ಸ್. ನಾವು ಬೇಸಿಕ್ ಆಗಿ ಎಲ್ಲವನ್ನು ಉಲ್ಲಂಘನೆ ಮಾಡೋದು. ಹಾಗಾಗಿ ತಪ್ಪು ಮಾಡಿದವನು ಈ ಥರ ಬ್ಲ್ಯಾಕ್ ಮೇಲ್ಗಳು ಬಂದಾಗ ಬಗ್ಗಿ ನಡೆಯುತ್ತಾನೆ. ಹೆಂಗಾರು ಮುಚ್ಕೊಂಡ್ಬಿಟ್ರೆ ಸಾಕು ಈ ಟೈಮ್ಗೆ ಅದನ್ನ ಅಂತ. ಇಲ್ಲದಿದ್ದವನು ಯಾಕೆ ಎದುರ್ಕೋತಾನೆ? ದೂರು ದಾಖಲಿಸಬೇಕು. ಯಾಕೆ ಎದುರ್ಕೋತಾನೆ? ಬ್ಲ್ಯಾಕ್ ಮೇಲರ್ ಬಂದರೆ ಬಾಯಿಲ್ ಒಳಕ್ಕೆ ಅಂತ ಕತ್ತಿನ ಪಟ್ಟಿಗೆ ಇಟ್ಕೋತಾನೆ ಅವನದ್ದು. ಯಾಕೆ ಬ್ಲ್ಯಾಕ್ ಮೇಲರ್ಗಳಿಗೆ ಜಾಗ ಸಿಗ್ತಾ ಇದೆ ಅಂತಂದರೆ ಯಾರದೇ ರೂಪದಲ್ಲಿ ಇರ್ಬೋದು. RTI ರೂಪ ಅಂತಾರೆ, ಮಗದೊಂದು ಅಂತಾರೆ, ಮಾಧ್ಯಮ ಅಂತಾರೆ, ಇನ್ನೊಂದು ಪೊಲೀಸ್ ಅಧಿಕಾರಿಗಳು ಅಂತಾರೆ, ಅಥವಾ ರಾಜಕಾರಣಿಗಳು ಅಂತಾರೆ, ಯಾರೇ ರೂಪ ಇರಲಿ. ಯಾಕೆ ಎದುರ್ಕೋತೀರಿ? ಮನೆ ಕಟ್ಟಿದ್ದೀರಿ, ವೈಲೇಷನ್ ಇರುತ್ತೆ, ಅಥವಾ ಫ್ಲ್ಯಾಟ್ ಕಟ್ಟಿದ್ದಾರೆ, ಎಷ್ಟೋ 4 ಫ್ಲೋರ್ ಜಾಸ್ತಿ, ಯಾರೋ ಹೆದರಿಸ್ತಾರೆ, ಫೋಟೋ ತೆಗಿಯೋದು, ಹಾಕಿಸ್ಬಿಡ್ತೀವಿ ನೋಡೀಗ TV ನಲ್ಲಿ ಹೆದರ್ಸೋದು. ಇನ್ನಾರು ಆಫೀಸರ್ ಏನೋ ಮಾಡಬಾರ್ದನ್ನೇ ಯಾವುದೋ ಫೈಲಿಗೆ ಸೈನ್ ಹಾಕಿರ್ತಾನೆ, ಅದನ್ನು ಮುಚ್ಚಾಕ್ಬೇಕು. ಇನ್ಯಾವುದೋ ಟೆಂಡರ್ ಕೊಟ್ಟಿರ್ತಾರೆ, ಮುಚ್ಚಾಕ್ಬೇಕು. ಇನ್ಯಾವುದೊಂದು ವಿಡಿಯೋ ಮಾಡಿರ್ತಾರೆ, ಮುಚ್ಚಾಕೋಬೇಕು. ಅದಕ್ಕೆ ನೀವು ಹೆದರ್ಕೋಬೇಕಷ್ಟೇ. ಇಲ್ಲದಿದ್ದರೆ ನೀವು ಯಾಕೆ ಹೆದರ್ಕೋಬೇಕು? ಅಲ್ಲ ಸರ್, ಯಾರೋ ಒಬ್ರು ನಾನು ವಿಡಿಯೋ ನೋಡಿದೆ, ಅದ್ರಲ್ಲಿ ನೀನಿದ್ದೆ ಅಂತ ಆರೋಪ ಮಾಡಿಬಿಟ್ರೆ ಅದನ್ನ ಹೇಗೆ ನಂಬೋದು ಮತ್ತು ಅದಕ್ಕೆ ಯಾಕೆ ರಿಯಾಕ್ಟ್ ಮಾಡಬೇಕು ಅಂತ ಸರ್? ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಆಸ್ಕಿಂಗ್. ಯಾರ್ದು ಶೋಭಾಗ ನೀವು ಹೇಳ್ತಿರೋದು? ಅಲ್ಲ ಸರ್, ಈಗ ಯಾರೋ ಒಬ್ಬ ವ್ಯಕ್ತಿಯ ಬಗ್ಗೆ ನೀನು ವಿಡಿಯೋದಲ್ಲಿದ್ದೆ, ನಾನು ನೋಡಿದೆ, ನೀನು ನೈತಿಕವಾಗಿ ನೀನು ಕೆಳಗಡೆ ಇಳಿಬೇಕು ಅಂದ್ರೆ ಅದಕ್ಕೆ ತಲೆ ಕೆಡ್ಸ್ಕೋಬೇಕಾ? ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಕಾಗಿದ್ದು. ಆದರೆ ಅದಕ್ಕೆ ಸಪೋರ್ಟಿಂಗ್ ಆಗಿ ಒಂದು ಆಡಿಯೋ ಕ್ಲಿಪ್ ಬಂದಿದ್ರಿಂದ ಇದಿಷ್ಟು ಸುದ್ದಿ ಆಗಿರೋದು. ಬರೀ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಕರೆದ್ಬಿಟ್ಟು ಬೆಳಗಿನ ಜಾವದಲ್ಲಿ ನಾನು ನೋಡಿದೆ ಒಂದು ವಿಡಿಯೋ, ಅದು ಇವ್ರು ಕೂತಿದ್ರು, ಅವ್ರಿದ್ರು, ಅವ್ರು ತಿಂಗಾಯ್ತು, ನೋಡಕ್ಕಾಗಲ್ಲ ಅಂತ ಅಂದ್ಬಿಟ್ರೆ ಯಾವನು ಕೇಳಲ್ಲ. ತೋರ್ಸ, ಯಾವ್ದು ಏನಿದೆ ತೋರಿಸ್ರಿ ಹಂಗಾರೆ ಅಂತ ಕೇಳ್ತಾರೆ. ಬಟ್ ಅದಕ್ಕೆ ಬ್ಯಾಕಪ್ ಆಗಿ ದೇರ್ ಇಸ್ ಅಪಿಯರ್ಸ್ ಟು ಬಿ ಎನ್ ಆಡಿಯೋ ಕ್ಲಿಪ್ ದಟ್ ಹಸ್ ಬಿನ್ ಸರ್ಕ್ಯುಲೇಟೆಡ್. ಹಾಗಾಗಿ ಈ ಸುದ್ದಿಗೆ ಅಷ್ಟು ಒಂದು ಪ್ರಖರತೆ ಬಂದು ಕೂತ್ಕೊಂಡಿದೆ. ಆಲ್ ರೈಟ್, ನೋಡೋಣ. ಈ ಕುರಿತಂತೆ RTIನ ಕಾರ್ಯಕರ್ತ ಆಗಿರುವಂಥ ರಾಜಶೇಖರ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನೋಡೋಣ ಅವ್ರೇನು ಹೇಳ್ತಾರೆ ಇವತ್ತು. ನಮಸ್ಕಾರ ಸರ್. ನಮಸ್ತೆ ಸರ್. ಏನು ಇವತ್ತಿನ ಸಿಚುಯೇಷನ್ ಏನು ಸರ್? ಇವತ್ತು ನಾನು ಸ್ವಲ್ಪ ಪೀಸ್ಫುಲ್ ಆಗಿ ಮನೆಯಲ್ಲೇ ಇದ್ದೆ ಸರ್. ಇವತ್ತು ವೆರಿ ಗುಡ್. ನೀವು ಪೀಸ್ಫುಲ್ ಆಗಿದ್ರಿ, ರಾಜ್ಯಕ್ಕೆಲ್ಲ ಬೆಂಕಿ ಹಾಕಿದ್ರಿ, ದೇಶದಲ್ಲಿ ಜನ ಎಲ್ಲ ಓಡಾಡ್ತಿದ್ದಾರೆ, ನೀವು ಆರಾಮಾಗಿದ್ರಾ? ಇಲ್ಲ ಅಂದ್ರೆ ನಿನ್ನೆ ಮೊನ್ನೆ ಮಿಸ್ಟರ್ ರಾಜಶೇಖರ್, ಲೆಟ್ ಮಿ ಟೆಲ್ ಯು ಸಮಥಿಂಗ್ ಕ್ಲಿಯರ್ಲಿ. ಸರ್, ಐದರ್ ಯು ಹ್ಯಾವ್ ಟು ರಿಲೀಸ್ ಆರ್ ಯು ಹ್ಯಾವ್ ಟು ಸೇ ನೋ, ನನ್ನ ಹತ್ರ ಇಲ್ಲ ಇದು ಅಂತ ಹೇಳಬೇಕು. ಎರಡೇ ನಿಮಗೆ ದಾರಿ ಇರೋದು. ಇದನ್ನ ಬಿಟ್ಟು ನೀವು ಏನೇ ನೀವು ಬಿಡುಗಡೆ ಮಾಡೋದು ನಾಳೆ ಮಾಡ್ತಿರೋ ನಾಳಿದ್ದು ಮಾಡ್ತಿರೋ ನಂಗೆ ಗೊತ್ತಿಲ್ಲ, ಅದು ನಿಮಗೆ ಬಿಟ್ಟಿದ್ದು. ಇದು ಬಿಟ್ಟು ಬೇರೆ ಮಾರ್ಗ ಏನಿದೆ ನಿಮ್ಮ ಹತ್ರ?
ವೈ ಡಿಡ್ ಯು ಕಮ್ ಟು ದಿಸ್ ಲೆವೆಲ್? ಹಾಗಾದ್ರೆ ಆಡಿಯೋ ಕ್ಲಿಪ್ಸ್ ರಿಲೀಸ್ ಆದ್ಮೇಲೆ ವಿಡಿಯೋ ಇದೆ ಅಂದ್ರೆ ನೀವು ವಿಡಿಯೋ ನಾನು ನೋಡಿದ್ದನ್ನ ಮಾತಾಡಿದೀನಿ ಅಂತಂದ್ರೆ ರಾಜ್ಯ ಏನ್ ಅನ್ಕೋಬೇಕು? ನಾಳೆ ರಾಜಶೇಖರ್ ಇದೇ ತರ ಒಂದು ವಿಡಿಯೋ ಇದ್ದಾರೆ ಅಂತ ಇನ್ನೊಬ್ರು ಪತ್ರಿಕಾಗೋಷ್ಠಿ ಒಂದು ಮಾಡ್ಬಿಟ್ರೆ ಏನಾಗುತ್ತೆ? ಏನಾಗತ್ತೆ ಯೋಚನೆ ಮಾಡಿ. ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಆಗೋ ಡ್ಯಾಮೇಜ್ಗೆ ಏನ್ ಹೇಳ್ತೀರಿ? ಸೇಮ್ ಇಸ್ ಟ್ರೂ ವಿತ್ ಮೇಟಿ ಟುಡೇ ಅಲ್ವೇ? ನೀವು ನೋಡಿದ್ದೀರಿ ಅನ್ನೋದನ್ನ ಹೇಳ್ತಿದ್ದೀರಿ. ನೀವು ನೋಡಿದ್ದನ್ನ ಸಾಬೀತು ಮಾಡಲಿಕ್ಕೆ ನಿಮ್ಮ ಹತ್ರ ಇರುವುದಾದರೆ ಅದನ್ನ ಬಿಡುಗಡೆ ಮಾಡಬೇಕು. ಇಲ್ದರೆ ನನ್ನ ಹತ್ರ ಇಲ್ಲ, ನಾನು ಬಿಡುಗಡೆ ಮಾಡಲ್ಲ ಅನ್ಬೇಕು. ಅದು ಬಿಟ್ಟು ಬೇರೆ ಮಾರ್ಗ ಏನಿದೆ ನಿಮಗೆ? ಸರ್, ಈಗ ಆಲ್ಮೋಸ್ಟ್ ಇವತ್ತು ನಿನ್ನೆ ಬೆಳವಣಿಗೆಗಳನ್ನೆಲ್ಲ ನೋಡಿದ್ರೆ ಎಲ್ಲೆಲ್ಲೋ ಯಾರ್ಯಾರು ಏನೇನೋ ಹೇಳಿಕೆ ಕೊಡೋದು ಅದೆಲ್ಲ ನೋಡ್ತಾ ಇದ್ರೆ ಇದರಲ್ಲಿ ಏನೋ ಸಮಥಿಂಗ್ ಇಸ್ ದೇರ್ ಅಂತ ಹೇಳಿ ಒಂದು ಕನ್ಕ್ಲೂಷನ್ ಗೆ ಬರ್ತಾ ಇದೆ ರಾಜ್ಯದ ಜನತೆ ಅನ್ಕೊಂತೀನಿ. ಇಲ್ಲ ಸರ್, ಬರ್ತಾ ಇಲ್ಲ. ನಾವು ನಿಮ್ಮನ್ನ ಯಾಕೆ ನಂಬಬೇಕು ಹೇಳಿ ಸರ್ ರಾಜಶೇಖರ್ ಅವರೇ? ನಿಮ್ಮ ಮಾತಿನಲ್ಲಿ ಸತ್ಯ ಇದೆ ಅಂತ ನಾವ್ ಯಾಕೆ ನಂಬಬೇಕು? ಜನ ಬೇರೆಯವರು ಹೇಳಿಕೆ ನಂಬಲೇಬೇಕು ಮೇಡಮ್, ನಂಬಲೇಬೇಕು ಮೇಡಮ್. ಯಾಕೆ ಅವ್ರ ಅದನ್ನೇ ಕೇಳ್ತಿರೋದು? ಯಾಕೆ? ಮೇಡಮ್, ಎಸ್, ನಾನು ಸತ್ಯ ಹೇಳ್ತಾ ಇದ್ದೀನಿ. ಅದನ್ನ ಸರಿ ಸರ್, ನೀವು ನನ್ನನ್ನು ನಂಬಿಸ್ಬೋದು ಸರ್ ಒಬ್ಬ ವ್ಯಕ್ತಿಯಾಗಿ. ರಾಜ್ಯದ ಜನ ಇದನ್ನ ಸಿಂಪಲ್ ಆಗಿ ನೋಡ್ತಿರೋರು. ಅಲ್ಲಪ್ಪ, ಮನುಷ್ಯನ ಹತ್ರ ಇದ್ರೆ ಬಿಡುಗಡೆ ಮಾಡ್ಬೇಕದನ್ನ. ಈಗ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಬಿಡುಗಡೆ ಮಾಡ್ಲಿ, ಮುಖಾಮುಖಿ ನೋಡಿದ್ರೆ ಕ್ರಮ ತಗೋತೀವಿ ಅಂತಾರೆ. ಕಾಗೋಡು ತಿಮ್ಮಪ್ಪನವ್ರು ಹೇಳ್ತಾರೆ ದಂಧೆ ಆಗೋಗಿದೆ ಇಂಥದ್ದೆಲ್ಲ ಸ್ವಲ್ಪ ಕೆಲಸಗಳು ಅಂತ ಅಂತಿದ್ದಾರೆ. ನಿಮ್ದಲ್ಲ, ಎಲ್ಲ ಜನರಲ್ಲಿ ಅವ್ರು ಹೇಳ್ತಿರೋದು. ಹೀಗಿರಬೇಕಾದ್ರೆ ನೀವು ಹೋಲ್ಡ್ ಮಾಡಿದಷ್ಟು, ತಡ ಮಾಡಿದಷ್ಟು ಏನನ್ನ ತೋರಿಸುತ್ತೆ? ಏನ್ ದಾರಿ ಮಾಡ್ಕೊಡತ್ತದು? ಸರ್, ಇದು ರಾಜ್ಯದ ಜನತೆ ತಲೆ ತಗ್ಸುವಂತ ಒಂದು ವಿಷಯಗಳು ಅದರಲ್ಲಿ ಇದಾವೆ. ರಾಜ್ಯದ ಜನತೆ ತಲೆ ತಗ್ಸೋ ವಿಚಾರ ತಾನೆ? ಹೌದು. ಅದಕ್ಕೆ ಕಾರಣರಾದವ್ರದ್ದು ತಲೆ ತೆಗಿಬೇಕಾ ತೆಗಿಬಾರ್ದಾ? ತೆಗಿಲೇಬೇಕು ಸರ್. ಫೇರ್. ಹಾಗೆ ತೆಗಿಬೇಕು ಅನ್ನೋದಾದ್ರೆ ನಿಮ್ಮ ಬಳಿ ಇರಬಹುದಾದ, ಮತ್ತೆ ಹೇಳ್ತಿದ್ದೀನಿ ನಾನು, ಆಡಿಯೋ ಅಲ್ಲ ವಿಡಿಯೋ ಇದ್ದಾರೆ, ಇರಬಹುದಾದ ಅದು ಹೊರಗೆ ಬರಬೇಕಾ ಬರಬಾರ್ದಾ? ಬರಲೇಬೇಕು ಸರ್. ಆಲ್ ರೈಟ್, ಬರಬೇಕು ಅನ್ನೋದಾದ್ರೆ ನಿಮ್ಮ ಪ್ರಕಾರ ಯಾವಾಗ ಬರ್ಬೇಕು? ಹಂಗಾರೆ ಅದಕ್ಕೆ ಟೈಮ್ ಇದೆ, ವೇಟ್. ಇನ್ನು 3 ದಿನ ಆಗ್ಬೋದು, 4 ದಿನ ಆಗ್ಬೋದು, 5 ದಿನ ಆಗ್ಬೋದು ಅಂತಾನೋ ನೀವು? ಆಗ್ಲಿ ಸರ್, ಆಗ್ಲಿ ಅಲ್ಲ ಸರ್, ನೀವ್ ಹೇಳ್ಬೇಕು. ನಿಮ್ಮ ಹತ್ರ ಇದೆ ವಿಡಿಯೋ ಅನ್ನೋ ಕಾರಣಕ್ಕೆ ಇಷ್ಟು ದೊಡ್ಡ ಸುದ್ದಿ ಆಗಿರೋದು. ನಿಮ್ಮ ಹತ್ರ ಇಲ್ವಾ ವಿಡಿಯೋ? ಮೇಡಮ್, ಹಲೋ ಮೇಡಮ್ ಹೇಳಿ. ಈಗ ವಿಡಿಯೋ ನನಗೆ ನಿನ್ನೆ ಬೆಳಿಗ್ಗೆ ತಂದು ಕೊಡ್ತೀನಿ ಅಂತ ಹೇಳಿ ಬಳ್ಳಾರಿವರೆಗೆ ಬಂದ್ಬಿಟ್ಟು ಕೊನೆ ಮೂಮೆಂಟ್ ಅಲ್ಲಿ ಏನಾಯ್ತು, ಅವರು ನನಗೆ ಸಂಪರ್ಕಕ್ಕೆ ಸಿಗ್ಲಿಲ್ಲ. ಇದಾದ ನಂತರ ಸಾಕಷ್ಟು ಜನ ನಾವು ಸೂಸೈಡ್ ಮಾಡ್ಕೋತೀವಿ ಹಾಗೆ ಹೀಗೆ ಅಂತ ಹೇಳಿ ಇದೆಲ್ಲ ಪ್ರಕರಣಗಳು ಹೀಗೆ ಹಾಗೆ ನಡೀತು. ರಾಜಶೇಖರ್ ಅವರೇ ಸೂಸೈಡ್ ಮಾಡ್ಕೊಡ್ತಾರೆ ಅಂದ ತಕ್ಷಣ ಎದುರು ಬಿಟ್ರ? ಹಾಗಾದ್ರೆ ಯಾಕೆ ಈ ವಿಷಯವನ್ನ ಬಹಿರಂಗ ಮಾಡಿದ್ರೆ? ನಿಮ್ಮ ಹತ್ರ ಯಾವುದೇ ವಿಡಿಯೋ ಇಲ್ಲ, ಎಲ್ಲೋ ನೋಡಿದ್ ನೆನಪು, ಅದ್ರಲ್ಲಿ ಅವ್ರು ಹಂಗಿದ್ರು, ಅಸಭ್ಯವಾಗಿದ್ರು ಅಂತ ಯಾಕೆ ನಂಬಿಸಿದ್ರಿ ಹಾಗಾದ್ರೆ ಜನನ್ನ? ಮೇಡಮ್, ನನ್ನ ನಂಬಿಕೆ ನಾನು ಉಳಿಸ್ಕೊಂತೀನಿ, ಸ್ವಲ್ಪ ಟೈಮ್ ಕೊಡಿ. ಫೇರ್ ಎನಫ್, ಆಯ್ತು, ಟೈಮ್ ಕೊಡೋಣ. ಆದ್ರೆ ನಿಮ್ಮ ಹತ್ರ ಬರಕ್ ಮೊದಲು ಇಂತಹ ಒಂದು ಸ್ಫೋಟಕವಾದಂತಹ ಒಬ್ಬ ವ್ಯಕ್ತಿಯ ಜೀವನದ ವಿಚಾರದ ಪ್ರಶ್ನೆ ಬಂದಾಗ, ಮಂತ್ರಿ ಆಗಲಿ ಯಾರಾದ್ರೇನು, ಮಂತ್ರಿ ಆದ್ರೇನು ಆರ್ಡಿನರಿ ಆದ್ರೂ ಒಂದೇ, ಅವರ ವಿಚಾರವನ್ನ ಬಹಿರಂಗ ಮಾಡುವಾಗ ಒಂದು ಎಚ್ಚರಿಕೆ ಇರಬೇಕಾಗಿರ್ಲಿಲ್ವಾ? ಯಾರಿಗೆ ಸರ್? ನನಗೆ ಎಚ್ಚರಿಕೆನಾ ಅಥವಾ ನಿಮಗೆ? ಎಚ್ಚರಿಕೆಯಿಂದ ಇದ್ದೆ ಸರ್. ಮತ್ತೆ ಎಚ್ಚರಿಕೆಯಿಂದ ಇದ್ಮೇಲೆ ವಿಡಿಯೋ ಇಲ್ಲದೆ ಇಂಥದ್ದೊಂದು ವಿಡಿಯೋ ಇದೆ ಅಂತ ಹೇಳಿಬಿಟ್ರೆ ಅದ್ರ ಅನಾಹುತ ಏನು ಅಂತ ಅರಿವಿದೆಯಾ? ಹೌದು ಸರ್, ಅರಿವಿದೆಯಾ ನಿಮಗೆ? ವಿಡಿಯೋ ಇಲ್ಲದಿದ್ದರೆ ಬರೀ ನಾನು ನೋಡಿದ್ದೇನೆ ಎಂದು ಮಾತನಾಡ್ಬಿಟ್ರೆ ಅದ್ರ ಅನಾಹುತ ಏನು ಅಂತ ಅರಿವಿದೆಯಾ? ಇದೆ ಸರ್. ರಾಜಶೇಖರ್, ಅದಕ್ಕೆಲ್ಲ ನಾನು ಸಮರ್ಥನೆ ಕೊಡ್ತೀನಿ ಸರ್. ಟೆಲ್ ಯು ಒನ್ ಥಿಂಗ್. ಎಸ್ ಸರ್. ನೀವು ಯಾವುದೋ ಒಂದು ಫೌಂಡೇಶನ್ ಜೊತೆ ಕೂಡ ನಾನು ಇದೀನಿ ಅಂತ ಹೇಳಿದ್ರಿ. ನಮ್ದೇ ಫೌಂಡೇಶನ್ ಸರ್ ಅದು. ಕರೆಕ್ಟ್. ಯಾವುದೋ ಒಂದು ಫೌಂಡೇಶನ್ ನೀವೇ ಅದನ್ನ ಮಾಡಿದ್ದೀರಿ ಅಂತ ನಾನು ಹೇಳಿದ್ರಿ. ಹೌದು. ಯಾರ ಹೆಸರಲ್ಲಿ ಮಾಡಿದ್ದೀರಿ ಅನ್ನೋದು ಈ ರಾಜ್ಯಕ್ಕೆ ಹೇಳಿದ್ದೀರಿ. ಎಸ್ ಸರ್. ಇದು ಮೇಕ್ ಆರ್ ಬ್ರೇಕ್ ಸಿಚುಯೇಷನ್ ಫಾರ್ ಯುವರ್ ಲೈಫ್. ಕಾರಣ, ಮುಂದೆ ನಿಮ್ಮನ್ನ ಜನ ಯಾವ ದೃಷ್ಟಿಕೋನದಲ್ಲಿ ನೋಡಬೇಕು ನಿರಂತರವಾಗಿ, ಪರ್ಮನೆಂಟ್ಲಿ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಐ ಹೋಪ್ ಯು ಹ್ಯಾವ್ ದಟ್ ಇನ್ ಯುವರ್ ಮೈಂಡ್ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅದೇನಾದ್ರು ಹಂಗಾದರೆ ಈ ರಾಜ್ಯದಲ್ಲಿ ಜನ ಅದನ್ನ ಯಾವ ರೀತಿ ಅಂದ್ರೆ ಎಂದೆಂದಿಗೂ ಮರೆಯಲ್ಲ. ಇವತ್ತಿಗೂ ಬಿಜೆಪಿ ಅವ್ರದ್ದು ಏನಾದ್ರು ಬಂದಾಗ ಅವತ್ತೇನಾಯ್ತು ಅಸೆಂಬ್ಲಿನಲ್ಲಿ ಅಂತಾರೆ. ಅದು ವಿಚಾರ ಏನ್ ಬೇಕಾದ್ರೂ ಇರ್ಬೋದು, ಆದ್ರೆ ಅದನ್ನ ಮರೆಯಲ್ಲ ಜನ. ದಿ ಓನರ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇಸ್ ಆನ್ ಯು. ನಿಮ್ಮ ಹತ್ರ ಇದ್ದಾರೆ. ಬಟ್ ನೀವು ಅದಕ್ಕೆ ನನಗೆ ಇನ್ನೊಂದಿನ ಟೈಮ್ ಬೇಕು, ನಾನು ಪ್ಲಾನ್ ಮಾಡಬೇಕು, ಪ್ರಿಪೇರ್ ಆಗಬೇಕು ಅಂದ್ರೆ ಫೇರ್ ಮಾಡಿ. ಬಟ್ ಬಿಯಾಂಡ್ ದಟ್ ಹೋದ್ರೆ ಐ ಥಿಂಕ್ ದೇರ್ ವಿಲ್ ಬಿ ಟ್ರಬಲ್. ಇಲ್ಲ, ಈಗಾಗಲೇ ಟ್ರಬಲ್ ಇದೆ ಸರ್, ಸಾಕಷ್ಟು ಟ್ರಬಲ್ ಇದೆ. ಟ್ರಬಲ್ ಈಸ್ ಎಕ್ಸ್ಪೆಕ್ಟೆಡ್ ರೀ. ಒಬ್ಬ ಮಂತ್ರಿಗೋ ಒಂದು ಸರ್ಕಾರವನ್ನು ಅಲ್ಲಾಡಿಸ್ತೀನಿ ನಾನು ಅಂತ ಹೊರಟಾಗಲೋ ಟ್ರಬಲ್ ಇರಲ್ವೇ? ನೀವೇ ಕಟ್ಕೊಂಡಿದ್ದಂತಹ ಫೌಂಡೇಶನ್ ಮುಖ್ಯಸ್ಥರು ಅವ್ರು ಯಾರ ಹೆಸರು ಇಟ್ಕೊಂಡಿದ್ದೀರಿ? ಅವ್ರಿಗೆ ಯಾವ ಸಮಸ್ಯೆಯೂ ಇರಲಿಲ್ವಾ? ಟ್ರಬಲ್ ಇರಲಿಲ್ವಾ ಅವ್ರಿಗೆ? ಸಾಕಷ್ಟು ಟ್ರಬಲ್ ಇತ್ತು ಸರ್. ಮತ್ತೆ
ಅದನ್ನು ನಿರೀಕ್ಷೆ ಮಾಡಿದಾಗಲೇ ನೀವು ಸಮಾಜವನ್ನು ಸ್ವಚ್ಛ ಮಾಡುವಂತಹ ಜವಾಬ್ದಾರಿ ಕೈಗೆತ್ಕೊಳಕ್ಕಾಗೋದು. ಹೆದರ್ಕೊಂಡು ನಿಲ್ಲೋದಾದ್ರೆ, ಯಾವನೋ ಫೋನ್ ಮಾಡಿ ಹೆದರ್ಸ್ಬಿಟ್ಟ ಅಂತ ಹೆದರ್ಕೊಂಡು ನಿಲ್ಲೋದಾದ್ರೆ ನೀವೇನು ಕ್ಲೀನ್ ಮಾಡೋಕ್ಕಾಗತ್ತೀರಿ? ಯು ವಿಲ್ ಬಿಕಮ್ ಎ ವೀಲರ್ ಅಂಡ್ ಎ ಡೀಲರ್. ನಾವು ಏಜೆಂಟರ್ ಆಗ್ಬಿಡ್ತೀವಿ ಆಗ ಹೆದರ್ಕೊಂಡು ನಿಲ್ಲೋದೇ ಆದ್ರೆ. ಈ ದೇಶದಲ್ಲಿ ಹೆದರ್ಕೊಂಡು ನಿಲ್ಲೋ ಜನ 1000 ಇರೋದ್ರಿಂದನೇ ಈ ಪರಿಸ್ಥಿತಿ ಬಂದಿರೋದು. ಸರ್ ಆ ತರ ಹೆದರ್ಕೊಂಡು ನಿಂದಿರೋದಿಲ್ಲ ಸರ್. ರಾಜ್ಯ ಜನತೆಗೆ ಶೀಘ್ರದಲ್ಲೇ ನಾನು ಏನನ್ನ ತೋರಿಸ್ಕೊಡ್ತೀನಿ ಸರ್. ಆ ನಂಬಿಕೆ ನಾನು ಕೊಡ್ತೀನಿ. ಇವತ್ತು ನಾನು ಕೆಪಿಸಿಸಿ ಅಧ್ಯಕ್ಷದ ಒಂದು ಸಮಯ ಕೇಳಿದ್ದೆ, ಅವ್ರಿಗೋಗಿ ಎಲ್ಲ ಯಾಕೆ ಅಂತ ಕೇಳೋದು. ವಾಟ್ ಕ್ಯಾನ್ ಈ ಡೂ? ವಾಟ್ ಕ್ಯಾನ್ ಪರಮೇಶ್ವರ್ ಡೂ? ರಾಜಶೇಖರ್ ಹೇಳಿ. ಸರ್ ಈಸ್ ಎ ದಟ್ ಪಾರ್ಟಿ ಪ್ರೆಸಿಡೆಂಟ್. ಅವ್ರು ಯಾರು? ನೀವು ಕ್ರಮ ತಗೊಂಡ ಮೇಲೆ ಅವ್ರ ಪಾರ್ಟಿ ಎಲ್ಲ ಅವ್ರ ತಾತ, ಅವ್ರ ಮುತ್ತಾತ, ಅವ್ರ ಅಜ್ಜಿ ಪಾರ್ಟಿನೂ ತಗೋಬೇಕು ಕ್ರಮನ. ಅವ್ರು ಯಾರು ತಗೊಳ್ಬೇಡ ಅಂತ ತೀರ್ಮಾನ ಮಾಡಕ್ಕೆ? ಹಂಗಾರೆ ಪರಮೇಶ್ವರ್ ಹೇಳ್ತಾರೆ ಇದ್ರಲ್ಲಿ ಯಾಕೋ ಸರಿ ಹೋಗ್ತಿಲ್ಲಪ್ಪ, ಸುಮ್ನಿದ್ಬಿಡು, ಬೇಡ ಅಂತ ಸುಮ್ನಿರ್ತೀರೇನು? ಚಾನ್ಸೇ ಇಲ್ಲ. ಮತ್ತೆ ಆಗಿಲ್ಲ ತೋರ್ಸೇನ್ ಪ್ರಯೋಜನ? ನನ್ನದೊಂದು ಜವಾಬ್ದಾರಿ. ಅವ್ರು ಯಾರು ಕ್ರಮ ತಗೊಳಕ್ಕೆ? ಕಾನೂನಿದೆ, ದೇಶ ಇದೆ, ರಾಜ್ಯ ಇದೆ, ವ್ಯವಸ್ಥೆ ಇದೆ, ಮಾಧ್ಯಮ ಇದೆ, ನೀವಿದ್ದೀರಿ. ಈ ಹೋರಾಟ ನಿಲ್ಲಲ್ಲ. ಆಗ ಕ್ರಮ ತಗೊಳ್ಳೇಬೇಕು. ಯಾಕೆ ತಗೊಳ್ಳಲ್ಲ? ಈ ಚೀಫ್ ಮಿನಿಸ್ಟರ್ ಹೇಳಿದಾರಲ್ಲ ನಾ ಕ್ರಮ ತಗೋತೀನಿ ಅಂತ. ಏನು ಬೇಕು ನಿಮಗೆ? ಕ್ರಮ ಅಂದ್ರೆ ಏನು ಬೇಕು? ಇಲ್ಲ 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 ರಾಜಶೇಖರ್ ಅವರೇ, ನಿಮಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಸುದ್ದಿಯನ್ನ ಬಹಿರಂಗಗೊಳಿಸೋದಕ್ಕೆ ಮಾಧ್ಯಮಗಳ ಮುಂದೆ ಬಂದ್ರಿ. ವಿಡಿಯೋ ತೋರಿಸೋದಕ್ಕೆ ಗುಪ್ತವಾಗಿ ನಾನು ಪರಮೇಶ್ವರ್ ಅವ್ರ ಹತ್ರ ಹೋಗಿ ಅಲ್ಲಿ ಕ್ರಮವನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ ಇದೇನು ನ್ಯಾಯ ನಿಮ್ದು? ಇಲ್ಲ 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 ಮೇಡಮ್, ನಾನು ಮಾಧ್ಯಮಗಳ ಮುಂದೆ ಬಂದಿಲ್ಲ. ಈಗ ಮಾತಾಡ್ತಿದ್ದೀರಲ್ಲ. ಬಂದಿದ್ದೀನಿ. ಆಡಿಯೋನು ನೀವು ರಿಲೀಸ್ ಮಾಡಿಲ್ವಾ? ಸರ್ ಆಡಿಯೋನು ನಿಮ್ದಲ್ವಾ? ಅದು ನೀವು ಕೊಟ್ಟಿಲ್ವಾ? ಆಡಿಯೋ ನನ್ನ ಕೈಯಿಂದ ಹೋಗ್ಲಿಲ್ಲ ಸರ್. ಅದು ನೀವು ಕೊಟ್ಟಿದ್ದೀರಾ? ನಿಮ್ ಫೋನಿಂದ ಇನ್ನೊಬ್ರು ಕದ್ರಾ ಸರ್? ಮೇಡಮ್ ನಿಮ್ ಫೋನಿಂದ ಇನ್ನೊಬ್ರು ಕದ್ರಾ? ಹೇಗ್ ಬರುತ್ತೆ ಅದು ಮಾಧ್ಯಮ? ಈಗ ನೀವು ದೂರಂತೂ ಕೊಟ್ಟಾಯ್ತಲ್ವಾ? ಹೌದೌದು ಕೊಟ್ಟಿದ್ದೀನಿ. ದೂರ ಕೊಟ್ಮೇಲೆ ಅಫಿಷಿಯಲಿ ಯು ಸ್ಟ್ಯಾಂಡ್ ಅಲ್ವಾ ಅಲ್ಲಿ? ಹೀಗಿರ್ಬೇಕಾದ್ರೆ ಅವ್ರು ಹೇಳ್ತಿರೋದು ವಿಡಿಯೋಗೆ ನಿಮ್ಗೆ ಮಾಧ್ಯಮಗಳಾಗಲ್ಲ. ಪರಮೇಶ್ವರ್ ಬೇಕು ಅಂತೀವಿ. ಐ ಡೋಂಟ್ ನೋ ವಾಟ್ ಪರಮೇಶ್ವರ್ ಕ್ಯಾನ್ ಡೂ. ಇದರಲ್ಲಿ ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಅವ್ರ ಕೈಯಲ್ಲಿ ಅವ್ರೇನು ಮಾಡೋಕ್ಕಾಗತ್ತೆ? ನನ್ನ ಪಕ್ಷದ ಕಾರ್ಯಕರ್ತ ಭಾಳ ತಪ್ಪು ಮಾಡಿದ್ದಾನೆ, ಕತ್ತರಿಸಾಕ್ಬಿಡ್ತೀನಿ ಅವ್ರು ಅಂತ ಹೇಳ್ತಾರೆ ನಿಮ್ಮ ಹತ್ರ. ಅಲ್ಲ, ಅವ್ರು ಇವತ್ತು ಸ್ಟೇಟ್ಮೆಂಟ್ ನೋಡಿದ್ರೆ ಮುಲಾಜಿಂದ ಕ್ರಮ ಅದನ್ನ ಚೀಫ್ ಮಿನಿಸ್ಟರ್ ಹೇಳಿದಾರಲ್ಲ. ಪರಮೇಶ್ವರ್ ಯಾಕೆ? ಪರಮೇಶ್ವರ್ ಹ್ಯಾಸ್ ನೋ ಪವರ್ಸ್. ಈಗ ಇನ್ ಕೇಸ್ ರಿಲೀಸ್ ಆದ್ರೆ ಮುಖ್ಯಮಂತ್ರಿಗಳು ಅದನ್ನ ತನಿಖೆ ಮಾಡಿಸ್ಬೇಕು, ಅದನ್ನ ಸಿಐಡಿ ನೋಡಿ. ರಾಜಶೇಖರ್, ಒಂದು ಕೆಲಸವನ್ನ ಮಾಡಬೇಕಾದ್ರೆ ನಾನು ಮಾಡುವುದು ಮುಖ್ಯ. ಇನ್ನೊಬ್ಬ ಮಾಡಲೇಬೇಕಾದಂತಹ ಕೆಲಸ ಹೀಗೆ ಆಗಬೇಕು ಅಂತ ನಿರೀಕ್ಷೆ ತಪ್ಪದು. ಒಂದು ವೇಳೆ ಚೀಫ್ ಮಿನಿಸ್ಟರ್ ಮಾಡದೇ ಇದ್ರೆ ಯು ಥಿಂಕ್ ಹಿ ಕ್ಯಾನ್ ಎಸ್ಕೇಪ್ ಔಟ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ? ಓಪನ್ ಆಗಿ ಹೇಳಿದ್ದಾರೆ ನಾನು ಕ್ರಮ ತಗೊಳ್ತೀನಿ ಅಂತ. ಆಯ್ತು ಮೇಡಮ್, ಸ್ವಲ್ಪ ಕಾಲಾವಕಾಶ ಕೊಡಿ. ಆಲ್ ರೈಟ್, ನೋಡೋಣ. ಲೆಟ್ ಅಸ್ ಸಿ. ನೀವು ಈ ನಮ್ಮ ನಿಲುವು ಹೀಗೆ ಮುಂದುವರಿಯುತ್ತೆ. ವಿ ಸ್ಟಿಲ್ ಫೀಲ್ ಯು ಆರ್ ಜೆನ್ಯೂನ್. ಲೆಟ್ ಅಸ್ ಸಿ ನೀವು ಅದನ್ನು ಉಳಿಸ್ಕೊತೀರೋ ಇಲ್ವೋ ಅನ್ನೋದನ್ನ. ಆಲ್ ರೈಟ್, ಥ್ಯಾಂಕ್ ಯು. ಶ್ರೀ ರಾಜಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದರು. ಕಾಳ ಧನಿಕರ ಮೇಲೆ ಸರ್ಜಿಕಲ್ ದಾಳಿ ನಡೆಸಿದ ಮೋದಿ ಅವರು ಈಗ ಬ್ಯಾಂಕ್ ಅಧಿಕಾರಿಗಳು ಅದಕ್ಕೆ ಕೈ ಜೋಡಿಸುತ್ತಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಅವರೇ ಸ್ಟಿಂಗ್ ಆಪರೇಷನ್ ಮಾಡಿಸಿದ್ದಾರೆ ಅನ್ನೋ ಸುದ್ದಿ ಬರ್ತಿದೆ. ಬಾತ್ರೂಮು, ಬೆಡ್ರೂಮು, ಅಡುಗೆ ಮನೆ, ವಾಹನಗಳ ಡಿಕ್ಕಿ, ಹೀಗೆ ಎಲ್ಲೆಂದರಲ್ಲಿ ಹೊಸ ನೋಟು ಸಿಗ್ತಾ ಇರೋದು. ಹೀಗಾಗಿ ಭ್ರಷ್ಟ ಅಧಿಕಾರಿಗಳ ಜೊತೆ ಕಪ್ಪು ಕುಳಗಳನ್ನು ಭೇಟಿ ಮಾಡೋದಕ್ಕೆ ಪ್ರಧಾನಿ ಮೋದಿ ಅಖಾಡಕ್ಕೆ ಇಳಿದಿದ್ದಾರಂತೆ. ಒಂದಷ್ಟು ಸ್ಟಿಂಗ್ ಮಾಡಿಸಿದ್ದಾರಂತೆ. 500 ಬ್ಯಾಂಕ್ಗಳಲ್ಲಿ ನಡೆಸಿರುವ ಅಕ್ರಮದ ಬಗ್ಗೆ 400 ಸಿಡಿಗಳನ್ನು ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ರವಾನಿಸಿದ್ದಾರಂತೆ. ಇದರಲ್ಲಿ ನಮ್ಮ ಕರ್ನಾಟಕದ ಬ್ಯಾಂಕ್ ಅಧಿಕಾರಿ ಮಹಾಶಯಗಳು ಇದ್ದಾರಾ ಇಲ್ಲವಾ ನೋಡಬೇಕು. ನವೆಂಬರ್ 8ರಂದು ಸರ್ಕಾರ ನಿರ್ಧಾರ ಪ್ರಕಟಿಸಿದ ಬಳಿಕ ಕಪ್ಪು ಹಣವನ್ನು ಪಿಂಕ್ ಮಾಡಲು ಸಪೋರ್ಟ್ ಮಾಡಿದ್ದ ಆರೋಪದ ಮೇಲೆ ಈಗಾಗಲೇ ಹಲವಾರು ಬ್ಯಾಂಕ್ ಸಿಬ್ಬಂದಿಗಳನ್ನು ಅಮಾನತು ಮಾಡಿದ್ದಾರೆ. ಕೆಲವರನ್ನು ಬಂಧಿಸಲಾಗಿದೆ. ಪ್ರಧಾನಿ ಮೋದಿ ಕೂಡ ಇತ್ತೀಚೆಗೆ ಕಪ್ಪು ಕುಳಗಳು ಜೈಲಿಗೆ ಹೋಗುವ ಕಾಲ ಸನಿಹದಲ್ಲಿದೆ ಅಂತ ಹೇಳಿಬಿಟ್ಟಿದ್ರು. ಸರ್, ಸರ್ಕಾರನೇ ಮುಂದೆ ನಿಂತು ಸ್ಟಿಂಗ್ ಆಪರೇಷನ್ ಮಾಡಿಸೋದು ಅಂತದ್ದು ಈ ಹಿಂದೆ ನಡೆದಿದೆಯಾ ಸರ್? ಅಂದ್ರೆ ಈ ಆಮ್ ಆದ್ಮಿ ಪಾರ್ಟಿ ಅವ್ರದ್ದು ಬಿಟ್ಟು ಇಲ್ಲ, ರಾಜಕೀಯ ಕಾರಣಗಳಿಗೆ ಸರ್ಕಾರದವರು ಅನಧಿಕೃತವಾಗಿ ಮಾಡಿಸಿರುವುದು ಉಂಟಿರಬಹುದು. ದೇವರಾಜ ಅರಸ ಕಾಲದಲ್ಲೂ ಕರ್ನಾಟಕದಲ್ಲಿ ಇಂತಹ ಆರೋಪವನ್ನು ಒಂದು ಹೆಣ್ಮಗಳ ಮೇಲೆ ಮಾಡಿದ್ದಾರೆ. ಆಕೆ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಬಂದವಳು ಅಂತ ಎಲ್ಲ. ಹಾಗಾಗಿ ಅನಧಿಕೃತವಾಗಿ ರಾಜಕಾರಣದಲ್ಲಿರುವವರು ಅಥವಾ ಅಧಿಕಾರದಲ್ಲಿರುವುದು ಅಥವಾ ಬಿಸಿನೆಸ್ನಲ್ಲಿರೋರು ರಾಜಕಾರಣಿಯ ಮೇಲೆ ಸ್ವಹಿತಾಸಕ್ತಿ ಇಟ್ಕೊಂಡೆ ಇಲ್ಲಿ ಎಲ್ಲಾರು ಅಥವಾ ಸಾರ್ವಜನಿಕವಾಗೂ ಇರಬಹುದು. ಯಾರನ್ನ ಹಿಡಿದಾಕನ ಇವನು ಭಾಳ ಕೆಟ್ಟೋಗ್ಬಿಟ್ಟಿದ್ದಾನೆ ಇವನು ಅಂತ. ಆದರೆ ಅಧಿಕೃತವಾಗಿ ಮಾಡಿಸಿದ್ದಾರೆ ಅನ್ನೋದು ನನ್ನ ಹತ್ರ ಇಲ್ಲ ಮಾಹಿತಿ. ಇದರಲ್ಲಿ ಮಾಡಿಸಿರೋದ್ರಲ್ಲಿ ಏನಾಗುತ್ತೆ ಏನು ಬಿಡುತ್ತೆ ಅನ್ನೋದನ್ನ ಆಮೇಲೆ ನೋಡೋಣ. ಬಟ್ ಜನರ ಸಮಸ್ಯೆ ಬಗೆಹರಿತಿಲ್ವೇ? ಸ್ಟಿಂಗ್ ಆಪರೇಷನ್ ಮಾಡಿಸ್ತೀರಿ, ಬ್ಯಾಂಕ್ ಹಿಡಿಬೋದು ನೀವು, ಆಫೀಸರ್ಸ್ ಕಪ್ಪುಗಳಿವೆ ನಿಜ. ಬಟ್ ಬಹುತೇಕ ಬ್ಯಾಂಕ್ ಆಫೀಸರ್ಸು ಅಧಿಕಾರಿಗಳು ಚೆನ್ನಾಗೇ ಕೆಲಸ ಮಾಡಿದ್ದಾರೆ. ಪಾಪ ಅವ್ರ ಕೈಲಿ ಆದಷ್ಟನ್ನೆಲ್ಲ ಕಷ್ಟಪಟ್ಟಿದ್ದಾರೆ, ಎಲ್ಲ ನಿಜ. ಬಟ್ ಬಿಯಾಂಡ್ ದಿಸ್ ಜನ ಕೇಳುವಂತಹ ಪ್ರಶ್ನೆ ಈಗ ಇನ್ನೂ ಒಂದು 20 ದಿನ ಟೈಮ್ ಇದೆ ಅವ್ರಿಗೆ, ಒಂದು 50 ದಿನದ ಸಮಯ ಇದೆ. ದುಡ್ಡು ಆಮೇಲೂ ಸಿಕ್ಕಲ್ವಾ?
ಅಲ್ಲ ಸರ್, ಈಗ ಇದಕ್ಕೆ ಹೊಸ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಇದು ಬಿಡುಗಡೆ ಮಾಡಿರೋ ದುಡ್ಡೆಲ್ಲ ತಗೊಂಡೋಗಿ ಕಪ್ಪುಗಳು ಶೇಖರಿಸಿಡ್ತಾ ಇದ್ದಾರೆ, ಹಾಗಾಗಿ ಜನರಿಗೆ ಸಿಗ್ತಾ ಇಲ್ಲ ಅಂತ. ದಟ್ ಇಸ್ ಯುವರ್ ಪ್ರಾಬ್ಲಮ್, ದಟ್ ಇಸ್ ನಾಟ್ ಮೈ ಪ್ರಾಬ್ಲಮ್, ದಟ್ ಇಸ್ ಯುವರ್ ಪ್ರಾಬ್ಲಮ್. ಅದು ನಿಮ್ಮ ಸಮಸ್ಯೆ, ನಿಮ್ಮ ವ್ಯವಸ್ಥೆ ಸಮಸ್ಯೆ, ನಿಮ್ಮ ಹಣೆ ಬರಹ. ಅದು ಡೋಂಟ್ ಟೆಲ್ ಮಿ ನಿಮ್ಮ ಪ್ರಾಬ್ಲಮ್ ಬಂದು ನನ್ನ ಹತ್ರ ಹೇಳಕ್ ಬರಬೇಡಿ. ನೀವು ನನ್ನ ದುಡ್ಡನ್ನು ಕೊಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅನ್ನೋದ್ರೆ ಜಾರಿಗೆ ಆಗ್ತಂದ್ರಿ ಹಂಗಾರೆ ಅಂತ ಕೇಳ್ತೀನಿ. ಬಟ್ 50 ದಿನ ಕೋಆಪರೇಟ್ ಮಾಡಬೇಕಾಗಿತ್ತು, ಮಾಡಬೇಕು, ದೇಶದ ಕೆಲಸ ಇದು ಆಗಬೇಕಾಗಿತ್ತು. ಈಗಲೂ ಹೇಳ್ತೀನಿ, ದಿಸ್ ವಾಸ್ ಎ ಗುಡ್ ಮೂವ್, ಇಟ್ಸ್ ನಾಟ್ ಎ ಬ್ಯಾಡ್ ಮೂವ್ ಅಲ್ವಾ? ಆದರೆ ಮುಂದೆ ಇದೇ ಪ್ರಶ್ನೆಗಳು ಉಳ್ಕೊಳ್ಳಲ್ಲ ಹೀಗೆ ಜನ. ಯಾಕಂದರೆ ಜನಕ್ಕೆ ಆಯ್ಕೆ ಇಲ್ಲ. ಈಗ ಜನ ಹಂಗಾರೆ ಇಷ್ಟಪಟ್ಟು ATM ಮುಂದೆ ನಿಲ್ತಿದ್ದಾರೆ, ಅಲ್ಲ ಅವ್ರಿಗೆ ಆಯ್ಕೆನೂ ಇಲ್ಲ. ಅದನ್ನು ಬಿಟ್ಟರೆ ಹಿಂದಕ್ಕಂತೂ ಹೋಗೋಕ್ಕಾಗಲ್ಲ ಈ ತೀರ್ಮಾನದಿಂದ. ದ್ಯಾಟ್ ಈಸ್ ವಾಟ್ ಹ್ಯಾಸ್ ಟು ಹ್ಯಾಪನ್. ಅದಾಗದಿದ್ದರೆ ಐ ಥಿಂಕ್ ಕ್ವಶನ್ಸ್ ವಿಲ್ ಸಿಕ್ಕಾಪಟ್ಟೆ ರೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಅದಕ್ಕಿನ್ನೂ ಟೈಮ್ ಇದೆ. ಸರ್, ಗೌಪ್ಯವಾಗಿ ಈ ಮನಿ ಎಕ್ಸ್ಚೇಂಜ್ ಡೀಲ್ಗಳು ನಡೀತವೆ ಸರ್, ಅದು ಹೇಗೆ ಗೊತ್ತಾಗ್ತಾ ಇದೆ? ಯಾರಾದರೂ ಒಬ್ಬರು ಯಾರಿಗಾರು ಹೇಳಲೇಬೇಕು, ಒಂದು ಮಾಹಿತಿ ಬರಲೇಬೇಕು. ಇಲ್ಲದ್ರೆ ಮನಿ ಟ್ರಯಲ್ನಲ್ಲಿ ಅದರ ಒಂದು ಲೆಕ್ಕಾಚಾರದಲ್ಲಿ, ಹಳೆ ಲೆಕ್ಕಾಚಾರದಲ್ಲಿ ಅದರಲ್ಲೂ ಸಿಕ್ಕಾಕೋಬೇಕಷ್ಟೇ. ಬಟ್ ಯಾರು ಒಬ್ರು ಯಾರಿಗಾರು, ಉದಾಹರಣೆಗೆ ಈಗ ಯಾವುದೋ ಮುಖಂಡ, ಯಾರ್ದೋ JDS ಯಾವುದೋ ಮುಖಂಡನೋ ಏನೋ ಒಂದು ಮನೆಯಲ್ಲಿ ಬಾತ್ರೂಮ್ನಲ್ಲಿ ಅವನು ಗೋಡೆ ಮಾಡಿಸ್ಬಿಟ್ಟು ಹಿಂಗೆ ತಟ್ಟಿದ್ರೆ ಬಾಗಿಲು ತೆಗೆಯೇ ಸೇಸಮ್ಮ ಅನ್ನೋ ಟೈಪ್ ಹಿಂಗೆ ತಟ್ಟಿದ್ರೆ ತೆಕ್ಕಳತ್ ಬಾಗಿಲು ಒಳಗಡೆ ಕೋಟಿ ಇರುತ್ತೆ ಅಂತಂದರೆ, ಆ ಮುಖಂಡ ಗಾರೆ ಸಿಮೆಂಟು ಮರಳು ತಗೊಂಡು ಕರಣೆ ತಗೊಂಡು ತಾನೇ ಹಿಂಗೆ ಹೊಡೆದು ಪ್ಲಾಸ್ಟರಿಂಗ್ ಮಾಡಿ ಕ್ಲೀನಾಗಿ ಎಲ್ಲ ಮಾಡಿ ಡೋರ್ ತಾನೇ ಕೂರಿಸಿ ತಾನೇ ಲಾಕ್ ಮಾಡಿ ಎಲ್ಲ ಮಾಡಿರಲ್ವಲ್ಲ, ಯಾರಿಗೆಲ್ಲ ಮಾಡಿಸಿರ್ಬೇಕು ಆಬ್ವಿಯಸ್ಲಿ. ಎಲ್ಲ ಲೀಕಿಂಗ್ ಪೊಸಿಷನ್ ಇರುತ್ತೆ. ಅಥವಾ ಅವನ ಬಿಸ್ನೆಸ್ ವ್ಯವಹಾರದಲ್ಲಿ ಯಾರೋ ಗೊತ್ತಿದ್ದವರು ಯಾರೋ ಒಬ್ಬರು ಇನ್ಫಾರ್ಮೇಷನು, ಹಾಸಿಗೆ ಕೆಳಗಡೆ ಟೈಲ್ ಹಾಕ್ಬಿಟ್ಟು ಮಾಡ್ತಾರಂತೆ, ನೀರಿನ ಟ್ಯಾಂಕ್ ಕೆಳಗೆ ಮಾಡ್ತಾರಂತೆ ಅಂತೆಲ್ಲ ಅಂದರೆ ಯಾರಿಗಾರೊಬ್ರು ಗೊತ್ತಿರಲೇಬೇಕು. ಅದು ಗೊತ್ತಿಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಲೀಕ್ ಆಗೋಕ್ಕೆ ಹಲವಾರು ರೀತಿಯ ಮಾಹಿತಿಗಳು, ಮಾರ್ಗಗಳು ಇರುತ್ತವೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಹೊಸದಾಗಿ ಬಿಡುಗಡೆಯಾಗಿರೋ ಹೊಸ 2,000 ರೂಪಾಯಿ ನೋಟಲ್ಲಿ ಅಕ್ರಮ ಹಣವನ್ನ ಕೂಡಿಡೋಣ ಅಂತ ಲೆಕ್ಕ ಹಾಕಿದ್ರೆ ಮೊದಲು ಈ ಸುದ್ದಿಯನ್ನ ಕೇಳಿ. 2,000 ರೂಪಾಯಿ ಹೊಸ ನೋಟು ರದ್ದಾಗಲಿದೆ ಅಂತ RSSನ ಹಿರಿಯ ಆರ್ಥಿಕ ಚಿಂತಕ S ಗುರುಮೂರ್ತಿ ಮುನ್ಸೂಚನೆ ನೀಡಿದ್ದಾರೆ. ಖಾಸಗಿ ಸುದ್ದಿವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು, ನೋಟು ನಿಷೇಧದ ಬಳಿಕ ಉಂಟಾಗಿರೋ ಸಂಕಷ್ಟ ಪರಿಹಾರಕ್ಕೆ 2,000 ರೂಪಾಯಿ ನೋಟುಗಳನ್ನು ತುರ್ತಾಗಿ ಮುದ್ರಿಸಲಾಗಿದೆ. ಈಗಿರುವ 500 ರೂಪಾಯಿ ನೋಟೇ ಅತ್ಯಂತ ಹೆಚ್ಚು ಮುಖಬೆಲೆಯ ನೋಟಾಗಿದೆ. ಭವಿಷ್ಯದಲ್ಲಿ 2,000 ರೂಪಾಯಿ ಸೇರಿದಂತೆ ಬೃಹತ್ ಮುಖಬೆಲೆಯ ನೋಟುಗಳು ರದ್ದಾಗಲಿವೆ ಅಂತ S ಗುರುಮೂರ್ತಿ ಹೇಳಿದ್ದಾರೆ. It takes about 5 to 7 years to fake it. But before that, you will withdraw the 2,000 rupee notes. 2,000 rupee notes is only a bridge. It is obvious they are not able to print enough number of 500 rupee notes and 100 rupee notes. The only way they could do it was to print 2,000 rupee notes. Afterwards, they will remonetize it without demonetization. Because the banks will be told, when you get 2,000 rupee notes, you don't return them. Slowly, the banks will accumulate the 2,000 rupee notes and replace. ಕರ್ನಾಟಕ ಅಷ್ಟೇ ಅಲ್ಲ, ದೇಶವೇ ಹುಬ್ಬೇರಿಸುವಂತಹ ರೋಚಕ ಸುದ್ದಿ ಅದು ಬೆಂಗಳೂರಿನಿಂದ ಬಂದದ್ದು. IT ರೇಡ್ನಲ್ಲಿ ಸಿಕ್ಕಿಬಿದ್ದಿರುವಂತಹ ತಿಮ್ಮಿಂಗಲಗಳು ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವರಿಗೆ ಒಂದು ರೀತಿ ಅಕ್ಷಯ ಪಾತ್ರೆಯೇ ಸಿಕ್ಕಂತಾಗಿದೆ ಅಂತ ಅನಿಸ್ತಾ ಇದೆ. IT ಬೆನ್ನಲ್ಲೇ ACB ರಾಜ್ಯಾದ್ಯಂತ ಏಕಕಾಲಕ್ಕೆ 10 ಕಡೆ ನಡೆಸಿದಂತಹ ದಾಳಿಯಲ್ಲಿ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರಗೆ ಸೇರಿದ 100 ಕೋಟಿ ಬೇನಾಮಿ ಆಸ್ತಿ ಸಿಕ್ಕಿದ್ದು, ಒಟ್ಟಾರೆ ಈ ಭ್ರಷ್ಟರ ಆಸ್ತಿ 250 ಕೋಟಿ ಮೀರಿದೆ. ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡ ಬನ್ನಿ. ರೆಡ್ಡಿಗಳ ಕಪ್ಪು ಹಣದ ದಂಧೆ IT ಅಧಿಕಾರಿಗಳು ಬಯಲು ಮಾಡಿದ್ದಾರೆ. ರೆಡ್ಡಿಗಳ ಮನೆಯಲ್ಲಿ 70 ಕೋಟಿ ರೂಪಾಯಿ ಮೊತ್ತದ ಹೊಸ ನೋಟನ್ನ ಜಪ್ತಿ ಮಾಡಿದ್ದಾರೆ. ರೆಡ್ಡಿಗಳ ಬುಡಕ್ಕೆ IT ಬಿಸಿ ನೀರನ್ನ ಇಟ್ಟಂತಾಗಿದೆ.